ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಒಂದು ಸಣ್ಣ ಪೂಜಾರಿ ಕ್ಯಾರೆಕ್ಟ್ರು. ಅಲ್ಲಿಂದ ನನ್ನ ನಾಟಕ ಜೀವನ ಪ್ರಾರಂಭವಾಯಿತು. ಅವರಿಗೆ ಬೆಳಗ್ಗೆ ಎದ್ದು ಒಂದೆಲ್ಲ ಕಾಫಿ ಟೀ ಕೊಡಿಸೋದು ಉಂಟು, ಇಲ್ಲಾಂದರೆ ಇಲ್ಲ. ಒಂದೊಂದು ಲೋಟ ನೀರಿಗೂ ಕಷ್ಟಪಡ್ಬೇಕು ನಾವು. ಒಂದು ಅರ್ಧ ಲೋಟ ಕಾಫಿ ಕುಡಿಬೇಕು ಅಂದರೆ ಯಾರಾದರೂ ಪುಣ್ಯಾತರು ಸಿಗಬೇಕು, ಬೆಳಗ್ಗೆ ಹೊತ್ತು ಕೊಡಿಸ್ಬೇಕು. ಮುಂದೆ ಒಬ್ಬನು ಚಿಕ್ಕ ಯಜಮಾನರು, ಮಾಸ್ಟರ್ ಹೇಳೋ ದೊಡ್ಡ ಯಜಮಾನರು. ಆ ನಾಟಕದಲ್ಲಿ ಆ ಪಾಠ ಮಾಡಿದ್ರೆ ಜನ ವಿಸಿಲ್ ಹಾಕೋರು, ಚಪ್ಪಾಳೆ ತಟ್ಟೋರು. ಯಾಕಂದರೆ ಅಷ್ಟು ನಮಗೆ ಖುಷಿ, ಎಲ್ರಿಗೂ ಬೇಕಾದವನಾಗಿದೆ ಇನ್ವೆಂಟಲ್ಲಿ. ನಾಟಕ ಜೀವನ, ನಾಟಕ ಪ್ರಪಂಚ, ಅದು ನಮಗೆ ಆ ಪ್ರಪಂಚನೇ ಬೇರೆ. ಹೊರಗಿನ ಪ್ರಪಂಚ ನಮಗೇನು ಗೊತ್ತಿಲ್ಲ. ಇಡ್ಲಿ ತಿನ್ಸೋ ಕರ್ಕೊಂಡು ಹೋದರೆ ಬರೀ ಚಟ್ನಿನೇ ತಿನ್ನೋದು ಜಾಸ್ತಿ ನಾವು. ಆ ಗಂಜಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕಿ ಸಾರು ಥರ ಮಾಡಿ ಅದರಲ್ಲಿ ತಿಂತಾಯಿತ್ತು. ಯಾವುದೋ ಮನೆ ಕೆಲಸದವರು, ಯಾರು ಬೇಕಾದ್ರೆ ಮಾಡ್ಬೋದಾಯಿತು. ಅವರು ಲೋಕೇಶು ದೊಡ್ಡ ಆಗಿನ ಕಾಲಕ್ಕೆ ದೊಡ್ಡ ಹೀರೋ ಅವರು. ನಾನು ಏನು ABCD ಗೊತ್ತಿಲ್ಲ. ಅವಧಭೂತ ಅನುಗರ ಕವಿ ಕವಿತರುವುದು ಬೈಜಾತ ತವಿಗೆ ಸೇನ್ ಬರೋಬರು ಯವನೀತ. ಆಹಾ, ಅವಧಭೂತ ಆ ಜಟಾಯು ಬರ್ತಾ ಇರ್ತಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಹಿರಿಯ ಹಾಸ್ಯ ಕಲಾವಿದರು. ಅವರು ಮಾಡಿದ ಎಲ್ಲ ಪಾತ್ರಗಳಿಂದ ಜನರ ಮನಸ್ಸನ್ನು ಗೆದ್ದವರು. ಆ ಹಾಸ್ಯ ಕಲಾವಿದರನ್ನು ನಾವು ಲೆಜೆಂಡ್ ಅಂತ ಕೂಡ ಕರಿಬೋದು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ಡಿಂಗ್ರಿ ನಾಗರಾಜ್ ಸರ್. ಅವರಿಗೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರೀವೀಕ್ಷರಿಗೆ ಡಿಂಗ್ರಿ ನಾಗರಾಜನ ಅನಂತ ನಮಸ್ಕಾರಗಳು. ಸರ್, ನೀವು ಕಲಾವಿದರಾಗಿ ಬರೋಕ್ಕೆ ಮುಂಚೆ ರಂಗಭೂಮಿಯಲ್ಲಿದ್ದವರು. ಆ ರಂಗಭೂಮಿಗೆ ನಿಮ್ಮ ಪ್ರವೇಶ ಹೇಗಾಯಿತು? ನಮ್ಮ ತಂದೆ ಹೆಸರು ಕೇಶವ ನಾಯ್ಡು ಅಂತ, ತಾಯಿ ಹೆಸರು ಶಾರದಮ್ಮ ಅಂತ. ನಾವು 3 ಜನ ಮಕ್ಕಳು. ರಂಗನಾಯಕಮ್ಮರು ಅಂತ ದೊಡ್ಡ ಕಲಾವಿದೆ, ವೃತ್ತಿ ರಂಗಭೂಮಿ ಕಲಾವಿದೆ. 2ನೇವರು ರಾಜೇಶ್ವರಿ ಅಂತ, 3ನೇವನು ನಾನು ಹುಟ್ಟಿ ಒಂದು 2-3 ವರ್ಷಕ್ಕೆ ನಮ್ಮ ತಾಯಿ ತೀರೋದ್ರಂತೆ. ಹಾಗಾಗಿ ನಮ್ಮ ಅಪ್ಪವರು ಅವಾಗ ಸ್ಕೂಲ್ ಮೇಸ್ಟ್ ಆಗಿದ್ರಂತೆ. ನನ್ನನ್ನು ನಮ್ಮ ದೊಡ್ಡಕ್ಕನ ಕರ್ಕೊಂಡು ಸೀದಾ ನಾಟಕ ಕಂಪ್ನಿ ಸೇರಿಕೊಂಡ್ರು. 52-53ನೇ ಇಸ್ವಿಲಿ ಸುಬ್ಬಯ್ಯನವರ ಕಂಪ್ನಿಯಿಂದ ಪ್ರಾರಂಭ ಆಯಿತು ನನ್ನ ವೃತ್ತಿ ರಂಗಭೂಮಿ ಬೀಜ. ಅಲ್ಲಿ ಮಹಾಲಿಂಗ ಭಾವತರು ಇದ್ದರು, ಲೀಲಾವತಿ ಅವರಿದ್ದರು, ರಾಜ್ಕುಮಾರ್ ಅವರಿದ್ದರು, ಆಮೇಲೆ ಅವ್ರ ತಮ್ಮ ವರ್ಧಣ್ಣ ಇದ್ದರು, ಶಾರದಕ್ಕವರಿದ್ದರು, ಆಮೇಲೆ ಸುಬ್ಬಯ್ಯನವರು, ಲಕ್ಷ್ಮೀಬಾಯಿ ಅವರು, ಎಲ್ಲ ದೊಡ್ಡ ಕಂಪ್ನಿ. ಆ ಕಂಪ್ನಿಲಿ ನಾನು ಕೃಷ್ಣಶಾಸ್ತ್ರಿ ಅವರು, ರಾಮಚಂದ್ರ ಶಾಸ್ತ್ರಿಗಳು ಅಂತಿದ್ರು. ಹಳೆ ಪಿಕ್ಚರಲ್ಲಿ ಅಪ್ಪನ ಪಾಠ ಎಲ್ಲ ಮಾಡ್ತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಿದ್ರು. ಅವರು ನನಗೆ ಬಣ್ಣ ಹಚ್ಚಿದರು ಕೃಷ್ಣಶಾಸ್ತ್ರಿಗಳು. ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಒಂದು ಸಣ್ಣ ಪೂಜಾರಿ ಕ್ಯಾರೆಕ್ಟ್ರು. ಅಲ್ಲಿಂದ ನನ್ನ ನಾಟಕ ಜೀವನ ಪ್ರಾರಂಭವಾಯಿತು. ಅಲ್ಲಿಂದ ಮುಂದೆ ಗುಬ್ಬಿ ಕಂಪ್ನಿಗೆ ಬಂದು, ಗುಬ್ಬಿ ಕಂಪ್ನಿಯಲ್ಲಿ ಒಂದಷ್ಟು ವರ್ಷ ಅಲ್ಲೂ ಕೂಡ ರಾಜ್ಕುಮಾರ್ ಅವರೆಲ್ಲ ಇದ್ದರು. ಆಮೇಲೆ ನರಸಿಂಹರಾಜನವರು, ಬಾಲಕೃಷ್ಣವರು, ಜೀವಿಯವರು, ಇವರೆಲ್ಲ ಇದ್ದರು. ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಾಟಕ ಕಂಪ್ನಿ ಇದ್ದರು. ನಾನು ಅವ್ರ ಜೊತೆಲೇ ನಾಟಕ ಕಂಪ್ನಿಯಲ್ಲಿ ಬೆಳೆದನು. ಮುಂದೆ ಅಲ್ಲಿಂದ ಹಿರಣ್ಯ ಮಿತ್ರ ಮಂಡಳಿ ಒಂದು 10 ವರ್ಷ ಸರ್ವಿಸ್ ಮಾಡಿದೆ. ಹಾಗೆ ಮಾಡಿಕೊಂಡು ಕಂಪ್ನಿ ನಿಂತೋಯ್ತು 74ರಲ್ಲಿ. ಹಿರಣ್ಯ ಮಿತ್ರ ಮಂಡಳಿ ನಿಂತ ತಕ್ಷಣ ನಮಗೇನು ಕೆಲಸ ಇಲ್ಲ. ಬೆಂಗಳೂರು ಅಷ್ಟೇ ನಮ್ಮ ತಂದೆ ಇದ್ರು, ಎಲ್ಲ ಹೋಗಿದ್ದು, ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಬೇಕಾದ ಜನ ಇದ್ದಾರೆ, ಆದರೂ ನಮ್ಮ ಕಡೆಯವರು ಅಂತ ನನಗೆ ಏನು ಗೊತ್ತಿಲ್ಲ, ಪರಿಚಯ ಇಲ್ಲ. ಸಣ್ಣ ಮಗು ಇದ್ದಾಗ ಹೊರಟೋಗಿದ್ದಾನೆ ಹೊರಗಡೆ. ಬಂದು ನಮ್ದು ಯಾವುದೂ ಇಲ್ಲ, ಕೇರ್ ಆಫ್ ಹಿರಣ್ಯ ಮಿತ್ರ ಮಂಡಳಿ. ಅವು ಕೆರೆಕಟ್ಟೆಯಲ್ಲಿ ಹಿರಣ್ಯ ಮಿತ್ರ ಮಂಡಳಿ ಇತ್ತು, ಅಲ್ಲೇ ವಾಸ. ಹೀಗೆ ಕಷ್ಟದಲ್ಲೇ ಬೆಳೆದಿದ್ದು. ಅವ್ರಿಗೆ ಏನಾದ್ರು ಬೆಳಗ್ಗೆ ಎದ್ದು ಒಂದು ಅರ್ಧ ಕಾಫಿ ಟೀ ಕೊಡಿಸೋದು ಉಂಟು, ಇಲ್ಲಾಂದರೆ ಇಲ್ಲ, ಉಪವಾಸನೇ. ಹಾಗೆ ಆಮೇಲೆ ಮರುದಾಸಪ್ಪನವರು ಅಂತ ಅಲ್ಲೇ ಒಂದು ಕ್ಲಬ್ ಓಪನ್ ಮಾಡಿದ್ರು. ಆ ಕ್ಲಬ್ನ ಟೋಕನ್ ಕೊಡೋದಕ್ಕೆ ಕೆಲಸ ಕೊಟ್ಟರು. ಊಟ ನಡೀತಿತ್ತು. ಅವ್ರು ದಿನಕ್ಕೆ ಒಂದು 2-3 ರೂಪಾಯಿ ಕೊಡ್ತಾಯಿದ್ರು. ಹೀಗಿರ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬ ಪ್ರಕಾಶ್ ಅಂತ ಬಂದ. ಅವನು ನನ್ನ ಭಾಳ ಪರಿಚಯ. ಅವನು ನನ್ನ ಕರೆದ, ಹೋಗೋಣ ಅಂತ. ಸೀದಾ ವಿಶ್ವೇಶ್ವರಪ್ಪ ಕರ್ಕೊಂಬಂದು ಅಲ್ಲಿ ಪರ್ಸಂಗದ ಗೆಂಡೆ ಅಂತ ಸ್ಕ್ರಿಪ್ಟ್ ನಡೀತಾಯಿತ್ತು. ಅದೇ NMH ಹೋಟೆಲ್ ಪಕ್ಕ ಸಂಪಂಗಿ ಸ್ಟುಡಿಯೋ ಅಂತಿತ್ತು, ಅಲ್ಲಿ ನಡೀತಾಯಿತ್ತು. ಅವ್ರು ಹೇಳೋದು, ಡಿಗ್ರಿ ಇಟ್ಕೊಂಡ್ರೆ ನಿಮ್ಮ ಅಸಿಸ್ಟೆಂಟಾಗಿ ಏನು ಬೇಕಾದರೆ ಮಾಡ್ಕೊಂಡಿರ್ತಾನೆ, ಅದಕ್ಕೇನು ಮಧ್ಯಾಹ್ನ ಊಟ ಆಗಿಲ್ಲ ನೋಡ್ಕೊಂಬಿಡ್ರಿ ಅದು. ಇದ್ದೆ, ಜೊತೆಯಲ್ಲೇ ಇದ್ದೆ. ಆಮೇಲೆ ಡಿಗ್ರಿ ಅಲ್ಲಿ ಹೋಗಿ SLN ಕಾಲೇಜ್ ಹತ್ರ ಹೋಗಿ ದೊಡ್ಡರಂಗೇಗೌಡ್ರು ಕರ್ಕೊಂಬಂದು, ನಾನು ಕೋಟೆ ಆಂಜನೇಯ ದೇವಸ್ಥಾನ ಪಕ್ಕ ಅವ್ರದ್ದು ಕಾಲೇಜ್ ಇತ್ತು, SLN ಹೋದೆ. ಎಲ್ಲಿ ಕೇಳಿದೆ, ದೊಡ್ಡರಂಗೇಗೌಡ್ರು ಎಲ್ಲಿರ್ತಾರಪ್ಪ ಅಂತ. ಒಳಗಡೆ ಸ್ಟಾಫ್ ರೂಮಲ್ಲಿ ಇರ್ತಾರೆ. ಸರ್ ನಮಸ್ಕಾರ ಸರ್, ಏನಪ್ಪ ಆಗಬೇಕಾಯ್ತು ಸರ್, ನಿಮ್ಮನ್ನು ಮಾರುತಿ ಶಿವರಾಮ ಅವರು ಡೈರೆಕ್ಟ್ರು ಕರ್ಕೊಂಬ ಅಂತ ಹೇಳಿದ್ರು. KV ಜಯರಾಮ, ಮಾರುತಿ ಶಿವರಾಮ ಎಲ್ಲಿದ್ದಾರೆ? ವಿಶ್ವೇಶ್ವರಪುರ.
ಅವರೊಂದು ಬ್ಯಾಗ್ ತಗೊಳಕೊಂಡು ಸೈಕಲ್ ಹಿಡ್ಕೊಂಡು ನಾನು ಇಬ್ಬರು ನಡ್ಕೊಂಡು ಮಾತಾಡಿಕೊಂಡು ಬಂದು ವಿಶ್ವೇಶ್ವರ ಅವ್ರು ಅವಾಗ ಲಿರಿಕ್ಸ್ ಅವರೇ ಹಾಡುಗಳೆಲ್ಲ ಬರೆಸಿದ್ದು. ಆಮೇಲೆ ಬರೆದ್ರು ಹೋದರು, ಶೂಟಿಂಗ್ ಸ್ಟಾರ್ಟ್ ಆಯಿತು. ನಾನು ಅಲ್ಲಿ ಎಲ್ಲರೂ ಓಡಾಡಿಕೊಂಡು ಅಸ್ಟೆಂಟಾಗಿ ಡಿಗ್ರಿ ಅದು ತಗೊಂಬರೋ, ಡಿಗ್ರಿ ಇದು ತಗೊಂಬರೋ, ಎಲ್ರಿಗೂ ಬೇಕಾದವನಾಗಿದ್ದೆ ಯೂನಿವರ್ಸಿಟಿಯಲ್ಲಿ. ಏನು ಮಾತಾಡಿದ್ರು ಡಿಗ್ರಿ ಕೇಳಿ ಅಂತ ಕೇಳೋರು. ನಾಟಕದ ಅನುಭವಗಳು, ಹಳ್ಳಿಗಳಲ್ಲಿ ಹೋಗಿ ಪ್ರದರ್ಶನ ಕೊಡುವಾಗ ನೀವು ನಾಟಕದಲ್ಲಿ ಅದರ ಅನುಭವಗಳು. ನಮ್ಮಪ್ಪ ಚೆನ್ನಾಗಿ ಓದಿದ್ರಲ್ಲ, ಸ್ಕೂಲ್ ಮೇಸ್ಟರ್ ಆಗಿದ್ದರು. ಅವರಿಗೆ ನಾನು ಏನು ವಿದ್ಯಾಭ್ಯಾಸ ದಿನ ಬೆಳಗ್ಗೆ ಹೊತ್ತು ಗುಬ್ಬಿ ಕಂಪ್ನಿಯಲ್ಲಿ ಟಿಕೆಟ್ ರಿಸರ್ವೇಷನ್ ಮಾಡಿಸೋದು. ಗುಬ್ಬಿ ಕಂಪ್ನಿಯಲ್ಲಿ 4 ಕಾಣಿ ಕೊಟ್ಟು ಟಿಕೆಟ್ ರಿಸರ್ವೇಷನ್ ಮಾಡಿಸೋದು. ಇವರು ಬುಕಿಂಗ್ ಕ್ಲರ್ಕ್ ಆಗಿದ್ರು ನಮ್ಮಪ್ಪ ಅವರು. ಬೆಳಗ್ಗೆ ಹೋಗ್ಬೇಕಾದ್ರೆ ನನ್ನೂ ಕರ್ಕೊಂಡೋಗ್ರ ಜೊತೆಲಿ ಕರ್ಕೊಂಡೋಗಿ ಅದೇ ಅದು ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು ಓದೋದನ್ನು ಬರೆಯೋದನ್ನು ಎಲ್ಲ ಹೇಳ್ಕೊಟ್ರು ಅವರೇ ನನಗೆಲ್ಲ. ಮನೆ ಗುರು ಪಾಠಶಾಲೆ ಅಂತಾರೆ. ನನ್ನ ತಂದೆನೇ ನನ್ನ ಮೊದಲನೇ ಗುರು. ಅವರಿಂದ ಇವಾಗ ಏನು ನಾನು ಓದ್ತೀನಿ ಬರಿತೀನಿ ಮಾಡಿದೆ ಎಲ್ಲ ಅವರಿಂದ ದೇಣಿಗೆ ಅವರೇ ಕೊಟ್ಟಿರೋದು. ಅಲ್ಲಿದ್ದೆ ಗುಬ್ಬಿ ಕಂಪ್ನಿಯಲ್ಲಿ ಒಂದು 2-3 ಪಾಠ ಬರ್ತಿದ್ದೆ. ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣನಲ್ಲಿ ನಾನು ಮಕರಂದ, ನಮ್ಮ ಅಕ್ಕವ್ರು ಕೃಷ್ಣ, ಆಮೇಲೆ ನಾನು ಮಕರಂದ, ಬಿ ಜಯಶ್ರೀ ಗುಬ್ಬಿ ಮೊಮ್ಮಗಳು ಅವರು, ನಾವಿಬ್ಬರು ಕಾಂಬಿನೇಷನ್. ಹೀಗೆ ಪಾಠಗಳೆಲ್ಲ ಮಾಡ್ತಾ ಸಣ್ಣ ಪುಟ್ಟ ಪಾಠ ಮಾಡ್ತಿದ್ದೆ. ಮುಂದೆ ದಶಾವತಾರ ಪ್ರಾರಂಭ ಆಯಿತು. ನರಸಿಂಹರಾಜನವರು, ಬಾಲಣ್ಣವರು ಎಲ್ಲರೂ ಶೂಟಿಂಗ್ ಹೊರಟೋದ್ರು. ಹಾಗೂ ನಮ್ಮ ಗುಬ್ಬಿ ವೀರಣ್ಣವರು, ಬೇಡ ಕಣ್ಣಪ್ಪ ಅಂತ 53, 54, 55, ನರಸಿಂಹರಾಜನವರು, ಬಾಲಣ್ಣವರು, ರಾಜ್ಕುಮಾರ್ ಎಲ್ಲರೂ ಹೊರಟೋರು. ಆವಾಗ ನಾಟಕ ಸ್ವಲ್ಪ ಇದಾಯಿತು, ಕಲೆಕ್ಷನ್ ಇರೋದು, ಒಳ್ಳೊಳ್ಳೆ ಆರ್ಟಿಸ್ಟ್ ಹೊರಟೋರು. ದಶಾವತಾರ ಮಾಡಿದ್ರು ನಮ್ಮ ಗುಬ್ಬಿ ವೀರಣ್ಣ. ದಶಾವತಾರದಲ್ಲಿ ನಾನು ವೇಸಿಗಳು ಪಾಠ ಮಾಡ್ತಿದ್ದೆ, ಸರ್ಕಾದಿಗಳು ಪಾಠ ಮಾಡ್ತಿದ್ದೆ, ಆಮೇಲೆ ವಾಮನ ಪಾಠ ಮಾಡ್ತಿದ್ದೆ. ಅಲ್ಲೇ ಅದೊಂದು ದೊಡ್ಡ ಏನು 100-150 ಜನ ಇರೋರು ಕಂಪ್ನಿಯೊಳಗೆ. ಭಾಳ ಚೆನ್ನಾಗಿ ನಡೆಯೋದು ಕಂಪ್ನಿ. ಎಲ್ಲಿ 2 ಬೋರ್ಡಿಗೆ ಮನೆ. ಈ ದೊಡ್ಡ ದೊಡ್ಡ ಪಾಠ ಮಾಡೋಲ್ಲ ಬ್ರಾಹ್ಮಣರು, ಅದಕ್ಕೋಸ್ಕರ ಬ್ರಾಹ್ಮಣರ ಅಡುಗೆ ಮನೆಯೇ ಒಂದು ಇರೋದು, ಮಂಜುನಾಥ ಭಟ್ಟ ಅಂತ ಅವ್ರು ಅಡುಗೆ ಮಾಡೋರು. ಇನ್ನು ಮಿಕ್ಕಿದ್ದೆಲ್ಲ ಲಿಂಗಾಯತರು, ಮಲ್ಲಣ್ಣ ಅಂತಿರೋರು, ಅವ್ರು ಅಡುಗೆ ಮಾಡೋರು. ಅದೊಂದು ನಾಟ್ಯ ಕಂಪ್ನಿ ಜೀವನ. ಅದೊಂದು ಥರ ನರಸಿಂಹರಾಜನವರು ಆಚಾರ್ಯ ಪಾಠ ಮಾಡೋರು, ನಾನು ಆಚಾರ್ಯ ಮಗನ ಪಾಠ ಮಾಡ್ತಾಯಿದ್ದೆ. ಹೀಗೆಲ್ಲ ಸಣ್ಣ ಪುಟ್ಟ ಪಾಠ ಮಾಡ್ಕೊಂಡು ಬೆಳೆದೆ. ಹಾಗೆ ನಾಟ್ಯ ಕಂಪ್ನಿಲಿ ಮುಂದುವರೆದಾಗ ಬಂದೆ. ಆಮೇಲೆ ಹಿರಣ್ಯ ಮಿತ್ರ ಬಂದೆ. ಹಿರಣ್ಯ ಮಿತ್ರ ಬಂದರೆ ನಮ್ಮ ಇವರು ಮುನರಪ್ಪನವ್ರು ಚಿಕ್ಕ ಯಜಮಾನರು, ಮಾಸ್ಟರ್ ಹಿರಣ್ಣವರು ದೊಡ್ಡ ಯಜಮಾನರು. ಅವ್ರ ಕಂಪ್ನಿಲಿ ಸತ್ಯ ಪಾಠ ಮಾಡ್ತಿದ್ದೆ, ಉಮೇಶ್ ಅವರ ಅಣ್ಣ. ಅವನು ಸ್ವಲ್ಪ ಹೋಗ್ಬೇಕು ಹೋಗ್ಬೇಕು ಅಂತ ಗಲಾಟೆ ಮಾಡ್ತಿದ್ದೆ. ಅವಾಗ ನಮ್ಮ ಚಿಕ್ಕ ಯಜಮಾನರು ನಾನು ಕರ್ಕೊಂಡೋದ್ರು, ನಿಲ್ಸಿದ್ರು. ಹೋಗ್ತೀನಿ ಅಂದರು, ಸತ್ಯ ಹೋಗೋ, ಇವ್ರ ಕೈ ಮಾಡಿಸ್ತೀನಿ, ನಾನು ಡಿಗ್ರಿಗೆಲ್ಲ ಪಾಠ ಮಾಡೋದು. ಆವಾಗಿಂದ ಲಂಚಾವತಾರದಲ್ಲಿ ಒಂದು ವಿಶ್ವ ಅಂತ ಪಾಠ ಮಾಡ್ತಿದ್ದ. ಆ ಪಾಠ ನಾನು ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ಅವಾಗ ಮುನಿಯಪ್ಪನವರು ಅಂತಿದ್ದರು, ರಂಗಸ್ವಾಮಿ ಅಂತಿದ್ದರು, ಆಮೇಲೆ ನಮ್ಮ ಯಜಮಾನರು ದೊಡ್ಡ ಯಜಮಾನ ಮಾಸ್ಟರ್ ಹಿರಣ್ಣನವರು, ಇವ್ರ ಜೊತೆಲೆಲ್ಲ ಅವ್ರನ್ನ ಪಾಠಗಳು ನೋಡ್ಕೊಂಡು ಬೆಳೆದಿರೋಲ್ಲ. ಆಮೇಲೆ ಹೆಣ್ಣರಾಜ ಅಂತ ನಾಟಕ ಮಾಡೋರು, ಅದರಲ್ಲಿ ಒಂದು ಒಳ್ಳೆಯದು ಪಾಠ ಮಾಡ್ತಾಯಿದ್ದೆ. ಹೀಗೆ ನಾಟಕ ಕಂಪ್ನಿ ಜೀವನ ಮಾಡಿ ಕೊನೆಗೆ ಬಂದು ಬೆಂಗಳೂರು ಬಿದ್ದು ನಾಟಕ ಕಂಪ್ನಿ ನಿಂತೋಯ್ತು ಅಷ್ಟೇ. ಸರ್, ನಾಟಕದಲ್ಲಿದ್ದಾಗ ಊಟಕ್ಕೆ ಜೀವನ ಮಾಡೋದಕ್ಕೆ ಏನಾದರೂ ತೊಂದರೆ ಆಗ್ತಿತ್ತಾ? ಏನು ನಮಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. 2 ಹೊತ್ತು ಊಟ ನಲ್ಲೋಗ್ಬಿಡೋದು, ದಿನ 4 ಗಂಟೆ ಟಿಫನ್ಗೆ ಪಾಸ್ ಮಾಡೋದು, ಅದರಲ್ಲಿ ಜೀವನ ನಡೀತಿತ್ತು. ನಾವು ಇಷ್ಟೇ ಪ್ರಪಂಚ ತಿಳ್ಕೊಂಬಿಟ್ಟಿದ್ವಿ, ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಆ ನಾಟಕ ಕಂಪ್ನಿಯಲ್ಲಿ ಜೀವನ ಆಯಿತು. ಸುಬ್ಬನಾಡ ಕಂಪ್ನಿ ಆಯಿತು, ಗುಬ್ಬಿ ಕಂಪ್ನಿಗೆ ಬಂದ, ಹಿರಣ್ಯ ಮಿತ್ರ ಮಂಡಳಿ, ಹಿರಣ್ಯ ಮಿತ್ರ ಒಂದು 10 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ಯೋಗ ನರಸಿಂಹಮೂರ್ತಿಗಳ ಕಂಪ್ನಿ, ಹೊನ್ನಪ್ಪ ಕಂಪ್ನಿ, ಆಮೇಲೆ ಕನ್ನಡ ಥಿಯೇಟರ್ಸ್ ಅಂತ ಮೈಸೂರಿನವ್ರದ್ದು, ಮಹಾದೇವ ಸ್ವಾಮಿಗಳದ್ದು ಅವ್ರ ಕಂಪ್ನಿ. ಹೀಗೆ ಎಲ್ಲ ನಾಟಕ ಕಂಪ್ನಿಯಲ್ಲೇ ಜೀವನ ಮಾಡಿಕೊಂಡು ನಮಗೆ ಪ್ರಪಂಚನೇ ನಾಟಕ ಕಂಪ್ನಿ, ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ. ಆಮೇಲೆ ಬಂದು ಬೆಂಗಳೂರು ಬಂದು ಬಿದ್ದಿದ್ದು. ಆವಾಗ ಗೊತ್ತಾಯ್ತು ಪ್ರಪಂಚ ಇಷ್ಟು ದೊಡ್ಡದಾಗಿದೆಯಲ್ಲ ನಮಗೆ ಅಂತ. ಯಾಕಂದರೆ ಒಂದೊಂದು ಲೋಟ ನೀರಿಗೂ ಕಷ್ಟಪಡ್ಬೇಕು ನಾವು. ಒಂದು ಅರ್ಧ ಲೋಟ ಕಾಫಿ ಕುಡಿಬೇಕು ಅಂದರೆ ಯಾರಾದರೂ ಪುಣ್ಯಾತರು ಸಿಗಬೇಕು, ಬೆಳಗ್ಗೆ ಹೊತ್ತು ಕೊಡಿಸ್ಬೇಕು. ಇದು ಇಷ್ಟೊಂದು ಕಷ್ಟನ ಪ್ರಪಂಚ ಅಂತ. ಯಾಕಂದ್ರೆ ನಾಟಕ ಕಂಪ್ನಿ ಬಿಟ್ಟು ಬಂದುಬಿಟ್ಟಿದ್ವಿ, ನಾಟಕ ಕಂಪ್ನಿ ನಿಂತೋಯ್ತು. ಎಲ್ಲ ಕಂಪ್ನಿಗಳು ಹೋಗ್ತಾ ಹೋಗಿದೆ. ಯಾಕಂದ್ರೆ ಇದು ನಾನು ಹೇಳ್ತಿರೋದು ಈಗಾಗಲೇ 75, 76ನೇ ಇಸ್ವಿ, 74ನೇದು ನಾಟಕ ಕಂಪ್ನಿಗಳೆಲ್ಲ ನಿಂತೋಯ್ತು. ಆಮೇಲೆ ನಾವು ಭಾಳ ಕಷ್ಟಪಟ್ಕೊಂಡು ಬೆಂಗಳೂರಿನಲ್ಲಿದ್ದೆ. ಆವಾಗಲೇ ನನಗೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು. ಈಗ ನಾಟಕದ ಕಂಪ್ನಿಯಲ್ಲಿದ್ದಾಗ ಹಾಡು, ನೃತ್ಯ, ಅಭಿನಯ ಎಲ್ಲವೂ ಬರಬೇಕು ಅಂತ ಇತ್ತಂತೆ. ಯಾವುದು ಒಂದು ಬಂದಿಲ್ಲ ಅಂದರೂ ನಾಟಕದ ಕಂಪ್ನಿಲಿ ಇದ್ದರೆ ಅಲ್ಲಿ ಅವರಿಗೆ ಆಗ್ತಾನೆ ಇರಲಿಲ್ಲ, ನಾಟಕ ಮಾಡೋದೇ ಕಷ್ಟ ಅನಿಸ್ತಿತ್ತಂತೆ. ಅಂದರೆ ಅವತ್ತು ಪಳಗ್ತಾ ಇದ್ದಿದ್ದ ರೀತಿ ನಿಮಗೆ ಸಿನಿಮಾ ರಂಗಕ್ಕೆ ಈಸಿ ಆಯಿತು ಬರೋಕೆ ಅನಿಸ್ತಾ?
ಆವಾಗಿನ ಕಷ್ಟ ಪ್ರತಿಯೊಬ್ಬರು ಹಾಡಲೇಬೇಕು ನಾಟಕ ಕಂಪ್ನಿಲಿ. ಗುಬ್ಬಿ ಕಂಪ್ನಿಯಲ್ಲಂತೂ ಯಾವುದೇ ಪಾರ್ಟಿಗೆ ಒಂದು ಹಾಡಿತ್ತು ಅಂದರೆ ಹಾಡು ಅವರೇ ಆಡಬೇಕು, ಒಳಗಡೆ ಬೇರೆ ಯಾರು ಆಡ್ತಿಲ್ಲ. ಅದಕ್ಕೋಸ್ಕರ ಡೈಲಿ ಬೆಳಗ್ಗೆ ರಿಹರ್ಸಲ್ ಇಟ್ಕೊಳ್ಳೋರು. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಸ್ಟೇಜಲ್ಲಿ ಪ್ರಾಕ್ಟೀಸು. ಎಲ್ಲರೂ ಬರಬೇಕು, ಎಲ್ಲ ನಾಟಕದ ಹಾಡುಗಳು ಗಿಡು ಕಲ್ತ್ಕೋಬೇಕು, ಮಾಡಬೇಕು, ಹಾಡಬೇಕು. ಈ ಥರ ನಾವು ಹಾಡಬೇಕು, ನಾವೇ ಹಾಡಬೇಕು, ಬೇರೆ ಯಾರೂ ಹಾಡೋಂಗಿಲ್ಲ. ಹಂಗೆ ಎಲ್ಲ ಸ್ವಂತ. ಆಮೇಲೆ ಕೂದಲು ಇಲ್ಲವ್ರಿಗೆ ಬಿಡಬೇಕು, ಗಿರ್ದಾ ಕೂದಲು. ಯಾಕಂದ್ರೆ ಟೋಫನ್ ಹಾಕೋಕೆ ಇಲ್ವಲ್ಲ, ಕೆಲವ್ರಿಗೆಲ್ಲ ಟೋಫನ್ ಇತ್ತು, ಇಲ್ಲಿ ಇವರು ಟೋಫನ್ ಇಲ್ವಲ್ಲ, ಇಲ್ಲವ್ರು ಕೂದಲು ಬಿಡಲೇಬೇಕು. ಆಮೇಲೆ ಮೇಕಪ್ ಮಾಡೋದು ಕಲ್ತ್ಕೋಬೇಕು. ಎಲ್ಲ ಪ್ರತಿಯೊಂದು A to Z ನಾವು ಸ್ವಯಂ ಕೃಷಿ ನಾವೇ ಕಲ್ತ್ಕೋಬೇಕೇ ವಿನಃ ಬೇರೆಯವರು. ಆದರೆ ವಾಸುದೇವರಾವ್ ಅಂತಿದ್ರು ಬೇಬಿಗಳು, ಅವರೆಲ್ಲ ಹೇಳ್ಕೊಡೋರು. ಅವರು ವಾಸುದೇವರಾವ್ ನಾವು ಬೇಬಿಗಳು ಅಂತ ಕರಿತಿದ್ದ ಕಂಪ್ನಿಯಲ್ಲಿ. ಸಣ್ಣ ಹುಡುಗ ಇದ್ದ ಬಂದು ಕಂಪ್ನಿ ಸೇರಿಕೊಂಡಿರುತ್ತೆ. ಹಾಗಾಗಿ ಅಪ್ಪವರು ಅಂದರೆ ಗುಬ್ಬಿ ವೀರಣ್ಣವರು ಬೇಬಿ ಅಂತ ಕರೀತಿದ್ರು. ಅದೇ ದೊಡ್ಡವರಾದ ಬೇಬಿಗಳು ಅಂತ ನಾವೆಲ್ಲ ಕರಿತಿದ್ರು. ಅವರು ಈ ಮೀಸೆ ಮಾಡಬೇಕಾದ್ರೆ ಗಡ್ಡ ಇದೆಲ್ಲ ಅವರೇ ಮಾಡೋರು. ಕ್ರೇಪರಲ್ಲಿ ಮೇಕಪ್ ಹೇಳ್ಕೊಡೋರು, ಆಮೇಲೆ ಪಾರ್ಟ್ ಹೇಳ್ಕೊಡೋರು, ಹಾಡುಗಳು ಹೇಳ್ಕೊಡೋರು. ಅವರಿಂದ ನಾವೆಲ್ಲ ಕಲ್ತ್ಕೊಳ್ತಾ ಇದ್ದು. ನಿಮಗೆ ಜನರ ಚಪ್ಪಾಳೆ ಮೂಲಕ ಗೊತ್ತಾಗ್ತಾ ಇತ್ತು ಅನ್ಸುತ್ತೆ ನಿಮ್ಮ ಅಭಿನಯ ಹೇಗಿದೆ ಅಂತ. ಈಗಿನ ಥರ ಮಾನಿಟರ್, ಸಿನಿಮಾದಲ್ಲೆಲ್ಲ ಮಾನಿಟರ್ ಹೋಗಿ ನೋಡ್ತಾರೆ ಅಥವಾ ಡೈರೆಕ್ಟರ್ ಅವಾಗವಾಗ ಹೇಳ್ತಿರ್ತಾರೆ. ನೀವು ನಾಟಕದಲ್ಲಿ ಅಭಿನಯ ಮಾಡುವಾಗ ಪರದೆ ಮುಂದೆ ನೀವು ಮಾಡ್ತಾ ಇದ್ದ ಅಭಿನಯ ಜನರಿಗೆ ತಲುಪ್ತಾ ಇದೆಯಾ ಅಂತ ಹೇಗೆ ಗೊತ್ತಾಗ್ತಾ ಇತ್ತು ನಿಮ್ಗೆ ಅವಾಗೆಲ್ಲ? ಜನಗಳು ವಿಸಿಲ್ ಹಾಕೋರಲ್ಲ, ಸಣ್ಣ ಪುಟ್ಟ ಪಾರ್ಟ್ ಮಾಡ್ತಿದ್ದು. ಆ ನಾಟಕದಲ್ಲಿ ಆ ಪಾರ್ಟ್ ಮಾಡಿದ್ರೆ ಜನ ವಿಸಿಲ್ ಹಾಕೋರು, ಚಪ್ಪಾಳೆ ತಟ್ಟೋರು. ಯಾಕಂದರೆ ಅಷ್ಟು ನಮಗೆ ಖುಷಿ. ಏನೇ ಚಪ್ಪಾಳೆ ತಟ್ತಾರೆ, ವಿಸಿಲ್ ಹಾಕ್ತಾರೆ. ನಾನು ಅಷ್ಟು ಚೆನ್ನಾಗಿ ಮಾಡಿದೆ, ಒಳಗೆ ಬಂದಿರೋ ತೊಟ್ಟರು, ಮೈ ಬೆಂದು ತೊಟ್ಟರು, ಚೆನ್ನಾಗಿ ಮಾಡಿದ ಕಣೆ ಯಾವುದು ಪಾರ್ಟ್ ಡಿಗ್ರಿ ಅಂತ. ಒಂದು ಸತಿ ಆ ಅಕ್ಕಮಹಾದೇವಿ ನಾಟಕ, ಗುಬ್ಬಿ ಕಂಪ್ನಿಯಲ್ಲಿ ಅಕ್ಕಮಹಾದೇವಿ ನಾಟಕದಲ್ಲಿ ಈ ಬಿ ಜಯಶ್ರೀ ಒಂದು ಕುರುಡಿ ಪಾರ್ಟ್ ಮಾಡೋರು. ಆ ನಾಟಕದಲ್ಲಿ ಬಾಲಣ್ಣವರು ಅಜ್ಜಿ ಪಾರ್ಟ್, ಮುದುಕಿ ಪಾರ್ಟ್ ಮಾಡೋರು. ಆ ಜಯಶ್ರೀ ಹುಷಾರಿಲ್ಲ, ತಪ್ಪಿಟ್ಲು. ಯಾರು ಮಾಡೋದಿಲ್ಲ ಪಾರ್ಟ್, ಯಾರು ಕೈಯಲ್ಲಿ ಮಾಡಿಸೋದು? ಪುನಃ ಡಿಗ್ರಿ ಕೈಯಲ್ಲಿ ಮಾಡಿಸೋಣ ಸರ್ ಅಂತಂದರು. ಅಪ್ಪರು ಏಮ್ರಾ ಪಾರ್ಟ್ చేస్తాను ಅಂದರು. చేస్తాను ಮಾಡಿದೆ. ಖುಷಿ ಆಯಿತು. ವಿಜಿಲ್ ಹಾಕೋರು, ಚಪ್ಪಾಳೆ ತೊಟ್ಟಿದ್ರು. ಒಳಗೆ ಬಂದಮೇಲೆ ಅವರು ತೊಡೆ ಮೇಲೆ ಕೂತ್ಕೊಂಡು ಗುಬ್ಬಿ ವೀರಣ್ಣವರು 10 ರೂಪಾಯಿ ಕೊಟ್ಟರು. ಆಗಿನ ಕಾಲಕ್ಕೆ 10 ರೂಪಾಯಿ 100 ರೂಪಾಯಿದಾಗೆ. ಅದೊಂದು ಸನ್ನಿವೇಶ ನನ್ನ ತಲೆಯಲ್ಲಿ ಇನ್ನೂ ಇಲ್ಲಿ ತಲೆಯಲ್ಲಿ ಕೂತಿದೆ. ಚಿಕ್ಕಮಗಳೂರು ಕ್ಯಾಂಪ್ ನಾಟಕ. ಹೀಗೆ ದೊಡ್ಡವರು ಯಾವುದು ಪಾಠ ಚೆನ್ನಾಗಿ ಮಾಡ್ತಂದರೆ ಅವ್ರಿಗೆಲ್ಲ ಶಾಬಾಸ್ಗೆ ಕೊಟ್ಟವರು. ಅದೇ ಗುಬ್ಬಿ ವೀರಣ್ಣವರು ಒಂದು ಸತಿ ನಾನು ಬೇಸಿಗಳು ಪಾಠ ಮಾಡ್ತಿದ್ದೆ. ನಾವು ಹಿಂಗೆ ಸಹನಾವತು ಸಹನೋ ಪುನಕ್ತು ಸಹ ವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಅಂತ ಈ 4 ವೇದಗಳು ಕೂತ್ಕೊತಾರೆ. ಆವಾಗ ಹೈಗ್ರೀವ ರಾಕ್ಷಸ ಬಂದು ಇವ್ರನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ಸಮುದ್ರ ಆಗ್ತಾರೆ. ಹಿಂಗೆ ಲೈಟ್ ಆಫ್ ಆದ ತಕ್ಷಣ ನಾವೆಲ್ಲ ಒಳಗಡೆ ಹೊರಬೇಕು. ಹಂಗಿದ್ರೆ ಒಂದು ಸ್ವಲ್ಪ ಹಿಂಗೆ ನೋಡು ಲೈಟ್ ಆಫ್ ಆಗಿದೆಯಾ ಅಂತ. ಇಲ್ಲ, ಒಳಗೆ ಬಂದೆ. ಒಳಗೆ ಬಂದು ಬೇರೆ ಇನ್ನೂ ಸನಗಾದಿಗಳಿಗೆ ಡ್ರೆಸ್ ಹಾಕೊತ ಇದ್ದೆ. ಕನ್ನಡಿ ಮುಂದೆ ನಿಂತು ದೊಡ್ಡ ಕನ್ನಡಿ. ಗುಬ್ಬಿ ಬರು ಒಂದು ಕೊಟ್ಟರು ಕೋಲ್, ಯಾಕೋ ಕಣ್ಣು ಮುಟ್ಟಿಸ್ತೀಯ ಸೀನಲ್ಗೆ ನೋಡಿ. ಅಲ್ಲೆಲ್ಲೋ ಮಾಡಿದ್ದು ಅವರು ಎಲ್ಲೋ ನಿಂತ್ಕೊಂಡು ಗುರ್ತು ಹಿಡಿದಾರೆ. ಅಂದರೆ ಎಷ್ಟು ಇಂಟ್ರೆಸ್ಟು ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೆ. ಅವರು ಅಪ್ಪವರು ಗುಬ್ಬಿ ವೀರಣ್ಣವ್ರಿಗೆ ಪ್ರತಿಯೊಂದು ಯಾರೋ ತಪ್ಪು ಮಾಡಿದ್ರೆ ತಕ್ಷಣ ದೊಡ್ಡವರಾಗಲಿ ಸಣ್ಣವ್ರು ಬಂದು ಹೇಳೋರು. ಆವಾಗಿಂದ ನನಗೆ ಅವರು ಅದೊಂದು ಏಟು ಕೊಟ್ಟಿದ್ದು, ಒಂದೇ ಒಂದು ಏಟು, ಅದು ಇನ್ನೂ ಜ್ಞಾಪಕ ಇದೆ. ಯಾಕಂದ್ರೆ ನಾನು ಸ್ಟೇಜ್ ಮೇಲೆ ತಪ್ಪು ಮಾಡೋ ಯಾವಾಗ ಅಪರೂಪಕ್ಕೆ ಒಂದೊಂದ್ಸತಿ ಬೈ ಚಾನ್ಸ್ ತಪ್ಪು ಮಾಡಿಬಿಟ್ರೆ ಅದು ಗುಬ್ಬಿ ವೀರಣ್ಣವ್ರಿಗೆ ಜ್ಞಾಪಕ ಬರ್ತಾರೆ. ಹಾಗೆ ಹೀಗೆ ನಾಟಕ ಜೀವನ, ನಾಟಕ ಪ್ರಪಂಚ ಅದು ನಮಗೆ ಆ ಪ್ರಪಂಚನೇ ಬೇರೆ. ಹೊರಗಿನ ಪ್ರಪಂಚ ನಮಗೇನು ಗೊತ್ತಿಲ್ಲ. ಈಗ ರಾಜ್ಕುಮಾರ್ ಅವರು, ಲೀಲಾವತಿ ಅಮ್ಮ ಅವರು, ಅವ್ರ ಜೊತೆಲೆಲ್ಲ ನೀವು ನಾಟಕದಲ್ಲಿ ಅಭಿನಯಿಸ್ತಾ ಇದ್ರಲ್ಲ, ಯಾವುದಾದ್ರೂ ಒಂದು ಪಾತ್ರ ನಿಮ್ಗೆ ಅವ್ರ ಜೊತೆ ಅಭಿನಯಿಸಿದ್ದು ನೆನಪಿದ್ದು? ಬೇಕಾದಷ್ಟು ಪಾಠ ಮಾಡಿದ್ದೀವಿ. ಒಂದು ರಾಮಾಯಣದಲ್ಲಿ ಕೋತಿಗಳು ಪಾಠ ಮಾಡ್ಬೇಕಾದ್ರೆ ನಾವೆಲ್ಲ ಎಲ್ಲ ನಾವೇ ಆಡಬೇಕು. ಅವಧಭೂತ ಅನುಗರ ಕವಿ ಕವಿ ತರುವುದು ಬಯಜಾತ ತವಗಿ ಸೇನ್ ಬರೋಬರು ಯವನೀತ. ಆಹಾ, ಅವಧಭೂತ. ಆ ಜಟಾಯು ಬರ್ತಾ ಇರ್ತಾನೆ, ಜಟಾವೆಲ್ಲ ಕೋತಿಗಳಾಗಿರ್ತೀವಿ ಅಲ್ಲಿ. ಅವನು ನೋಡ್ಬಿಟ್ಟು ಅವನ ಮೇಲೆ ಈ ಹಾಡು ಪ್ರತಿಯೊಬ್ಬರು ಕೈ, ಎಲ್ಲ ಕೋತಿಗಳ ಪಾಠ ಯಾರು ಮಾಡ್ತಾರೆ, ಎಲ್ಲರ ಕೈಯಲ್ಲಿ ಮಾಡಿಸೋರು. ಯಾವನೋ ಒಬ್ಬ ಅಪಶ್ರುತಿ ಆಡ್ತಾರೆ. ಯಾರು ಅಪಶ್ರುತಿ? ವಾಸುದೇವ ಶಾಸ್ತ್ರಿಗಳು ಹಾರ್ಮೋನಿಯಮ್ಮು ಯಾರೋ ಒಬ್ಬೊಬ್ಬರ ಕೈಯಲ್ಲಿ ಆಡ್ಸ್ಕೊಂಬಂದರು. ಕೊನೆಗೆ ಈ ರಮೇಶ್ ಅಂತ, ಉಮೇಶನ ಅಣ್ಣ ರಮೇಶನ ಕೈಯಲ್ಲಿ ಆಡ್ಸೋರು. ಅವನು ಅಪಶ್ರುತಿ ಅಲ್ಲ ನೋಡಿ, ಇಲ್ಲಿದ್ದ ನೋಡಿ, ನಿನ್ನಿಂದ ಎಲ್ಲ ಕೆಟ್ಟೋಗ್ತಾರಲ್ಲ. ಅವನು ಒಂದು ಹಿಡಿದು ತಿರುಗಿ ಹೇಳ್ಕೊಟ್ರು ಹಾಡನ್ನ ಕಂಪ್ಲೀಟ್ ಹೆಂಗಾಗ್ಬಿಡೋದು. ಹಾಗೆ ನಾವು ಸ್ವಂತ ಹಾಡುಗಳು, ನಾವು ಪಾತ್ರಗಳು ನಾವೇ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹಂಗಿತ್ತು ಕಂಪ್ನಿ. ಆ ಕಂಪ್ನಿ ಸರ್ವಿಸ್ ಆಗಿತ್ತು. ರಂಗಭೂಮಿಯನ್ನು ಬಿಟ್ಟು ನೀವು
ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಿಗೆ ಬಂದ ನಂತರ ನಿಮ್ಮ ಬದುಕು ಹೇಗಿತ್ತು? ಜೀವನ ಕಷ್ಟ ಆದ್ಮೇಲೆ ಒಂದು ಲೋಟ ಕಾಫಿಗೂ ಕೂಡ ಅಲ್ಲಿ ಸಂಗಮ್ ಟಾಕೀಸ್ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇತ್ತು. ಅದು 50 ಪೈಸೆ ಟೀ, ಮಲಾಯಿ ಟೀ, ಇಷ್ಟೇ ಸಣ್ಣ ಗ್ಲಾಸಲ್ಲಿ ಕೊಡೋರು. ಅದನ್ನು ಕುಡಿಯೋದಕ್ಕೆ ನಮ್ಮ ಹತ್ರ ಕಾಸಿಲ್ಲ, 50 ಪೈಸೆ. ಯಾರಾದರೂ ಬೆಳಗ್ಗೆ ಹೊತ್ತು ಕೊಡಿಸ್ಬೇಕು, ಟೀ ಕಾಫಿ ಕೊಡಿಸ್ಬೇಕು, ಕುಡಿಬೇಕು, ಬರಬೇಕು. ಯಾರೋ ಪುಣ್ಯಾತ್ಮರು ಅಂತ ಒಂದು ಎರಡು ಇಡ್ಲಿ ಕೊಡಿಸಿದ್ರೆ ಇಡ್ಲಿ ತಿನ್ಸೋ ಕರ್ಕೊಂಡು ಹೋದರೆ ಬರೀ ಚಟ್ನಿನೇ ತಿನ್ನೋದು ಜಾಸ್ತಿ. ನಾವು ಹೊಟ್ಟೆ ತುಂಬಬೇಕಲ್ಲ, ಒಂದು ಇಡ್ಲಿ ಮತ್ತು ಚಟ್ನಿ ತುಂಬೋದು, ಹೊಟ್ಟೆ ತುಂಬಿಕೊಂಡು ತಿರ್ಗಾ ಇನ್ನೇನು ಆಗಿಲ್ಲ. ಕೊನೆಗೆ ನಮ್ಮ ಹಿರಣ್ಯ ಮಿತ್ರ ಮಂಡಳಿ ನಾವೆಲ್ಲ ಬಂದಮೇಲೆ ನನ್ನ ಜೊತೆ ಒಂದಷ್ಟು ಶೃಂಗೇರಿ ಹುಡುಗರು ಬಂದರು. ಅವರು ನನ್ನ ಜೊತೆ ಬಂದು ಹಿರಣ್ಯ ಮಿತ್ರ ಮಂಡಳಿ ಇದ್ದರು. ಅವರು ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ನೋಡಿಕೊಂಡ್ರು, ಸಿಕ್ತು ಅವ್ರಿಗೆಲ್ಲ. ನಾವು ಏನು ಟ್ರೈ ಮಾಡಲಿಲ್ಲ, ಸೋಂಬೇರಿ ನಾನು. ಮತ್ತು ಥಿಯೇಟ್ರಲ್ಲೇ ಓಡಾಡ್ಕೊಂಡು ಕುಣ್ಕೊಂಡು ಇರ್ತಿದ್ದೆ. ಇವರೇನು ಮಾಡೋರು, ಹುಡುಗರು ಯಾರು ಹೋದರೆ ಒಂದು ಅರ್ಧ kg ಅಕ್ಕಿ ತಗೊಬರೋರು ರಾತ್ರಿ. ಒಂದು ಸಣ್ಣ ರೂಮು, ಆ ರೂಮಲ್ಲಿ ನಾವು 5-6 ಜನ ಹುಡುಗರು. ಸಣ್ಣ ರೂಮು, ಇಬ್ಬರು ಮಲ್ಕೊಳಕ್ಕೂ ಆಗೋದು ಅಂಥವ್ರು ನಾವು 5-6 ಜನ ಮಲ್ಕೊಳ್ತಿದ್ದೇವೆ. ಅಲ್ಲಿ ಬರೋರು, ಅಕ್ಕಿ ತಗೊಂಬರೋರು. ಅರ್ಧ ಅಕ್ಕಿನ ಅನ್ನ ಮಾಡೋದು. ಅನ್ನ ಮಾಡಿ ಗಂಜಿನ ಬಸಿತಿರ್ಲಿಲ್ಲ, ಗಂಜಿನ ಇಟ್ಕೊಂಡು ಆ ಗಂಜಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕಿ ಸಾರು ಥರ ಮಾಡಿ ಅದರಲ್ಲಿ ತಿಂತಾಯಿದ್ರು. ಈ ಥರ ಕಷ್ಟದಲ್ಲಿ ಬಂತು ನಮ್ಮ ಜೀವನ. ಆಮೇಲೆ ಗೊತ್ತಾಯಿತು ಪ್ರಪಂಚ ಏನಪ್ಪ ಇದು ಅಂತ. ಆಮೇಲೆ ತಿರ್ಗಾ ಬಿಟ್ಟೆ, ನಾಟಕ ಕಂಪ್ನಿ ಬಿಟ್ಬಿಟ್ಟು. ನಾಟಕ ಕಂಪ್ನಿ ಮುಗಿದು ಯಾವ್ಯಾವ ಕಂಪ್ನಿ ಕರೆದ್ರು ಹೋಗಲಿಲ್ಲ. ನಾನು ಆ ಕಂಪ್ನಿಗೆ ಹೋಗಿದರೆ ಈ ಥರ ಆಗ್ತಿರ್ಲಿಲ್ಲ. ಈ ಡಿಂಗ್ರಿ ನಾಗರಾಜ್ ಅಂತ ಹೆಸರು, ಇದೆಲ್ಲ ಏನು ಬರ್ತಾಯಿರಲಿಲ್ಲ ಅವಾಗ. ಏನೋ ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಅಷ್ಟೇ. ಈ ಡಿಂಗ್ರಿ ಅನ್ನೋದು ಹೇಗೆ ಸೇರ್ಕೊಳ್ತು ನಿಮಗೆ, ಡಿಂಗ್ರಿ ನಾಗರಾಜ್ ಅಂತ ಆಗೋಕ್ಕೆ? ನನ್ನ ಹೆಸರು ನಾಗರಾಜ್ ಅಂತ, TK ನಾಗರಾಜ್ ಅಂತ. ಗುಬ್ಬಿ ಕಂಪ್ನಿ ಬಾಬಣ್ಣ ಅಂತ ಒಬ್ಬರಿದ್ರು, ಸ್ಟೇಜ್ ಬೇಸ್ರಿ ಬಾಸ್. 45 ಜನಕ್ಕೆ ಬಾಸ್ ಅವರು. ಸ್ಟೇಜ್ ಮೇಲೆ ಕೂತ್ಕೊಂಡು ಗುಟ್ರಾಕಿದ್ರೆ ಪಬ್ಜಾನ್ ಬಾರ್ ಹೇಳಿದ ತಕ್ಷಣ ಅವನ್ನೆಲ್ಲ ಗೇಟಲ್ಲಿದ್ರು ಓಡಬರಬೇಕು ಅಂಥ ಒಂದು ವಾಯ್ಸು. ನಾವು ತೆಲುಗು ಮಾತಾಡ್ತಿದ್ವಲ್ಲ, ಆಗಿನ ಕಾಲಕ್ಕೆ ಪಾತಾಳ ಭೈರವಿ ಒಂದು ಪಿಕ್ಚರು, ಅದರಲ್ಲಿ SV ರಂಗರಾವ್ ಮಂತ್ರವಾದಿ, ಅವ್ರಿಗಿಬ್ಬರು ಶಿಷ್ಯರು, ಡಿಂಬಕ ಡಿಂಗರಿ ಅಂತ 2 ಕ್ಯಾರೆಕ್ಟರ್ ಇತ್ತು. ಇವರು ಕನ್ನಡಿ ನೋಡಿಕೊಂಡು ಒರೇ ಡಿಂಗ್ರಿ ನಾ ಅಂದಾನಕ್ಕೆ ಅಡ್ಡಮೇ ಮುಂದೆ ರೋಯ್ ಅಂತಂದ್ರೆ ಆ ಡಿಂಗ್ರಿ ಕ್ಯಾರೆಕ್ಟರ್ ಹೇಳೋದು. ಗುರು ನೀ ಅಂದಾನಕ್ಕೆ ಗಡ್ಡಮೇ ಅಡ್ಡಮು ಗುರು ಅಂತ ಹೇಳೋದು ಆ ಕ್ಯಾರೆಕ್ಟ್ರು. ಆ ಥರ ಆ ಹೆಸರು ನನಗಿತ್ತು. ಇನ್ಮೇಲೆ ನಿನ್ನ ಹೆಸರು ಡಿಂಗ್ರಿ ಅಂತ ಕರಿತೀವಿ, ಡಿಂಗ್ರಿ ಅಂತ ಓನ್ಬೇಕು, ಏನು ಹೇಳ್ತೀಯ ಏನು ರಾ ಡಿಂಗ್ರಿ ಓ. ಆವಾಗಿಂದ ಆ ಡಿಂಗ್ರಿ ಅನ್ನೋ ಪದ ಬಂದೇ ಬರೀ. ಈ ಸಿನಿಮಾದಲ್ಲೂ ಅಷ್ಟೇ ಅದೃಷ್ಟ ಬಂದರು ಡಿಂಗ್ರಿಗೆ ಹೊರತಾ ನಾಗರಾಜನಿಗಲ್ಲ. ಈ ಪರಸಂಗದ ಗೆಡ್ಡೆ ತಿಮ್ಮನಲ್ಲಿ ನೀವು ಡ್ಯಾನ್ಸ್ ಮಾಸ್ಟರ್ ಕೂಡ ಹೌದಂತೆ. ಆ ಸನ್ನಿವೇಶ ಹೇಗೆ ಸೃಷ್ಟಿಯಾಯಿತು? ಅದಕ್ಕೂ ಒಂದು ಕಾರಣ ಇತ್ತು. ಅವತ್ತೊಂದು ಸಲ ಎಲ್ಲ ಶೂಟಿಂಗ್ ನಡೀತಾಯಿತ್ತು, ನಾನು ಓಡಾಡ್ಕೊಂಡಿದ್ದೆ. ಅದು ತಗೊಂಬ ಕ್ಲಾಪು ನಾನೇ ಮಾಡಬೇಕು, ಮೇಕಪ್ನಿಗೂ ಅಷ್ಟೇ ಮಾಡಬೇಕು, ಕಾಸ್ಟ್ಯೂಮರ್ಗೂ ನಾನೇ ಅಷ್ಟೇ ಮಾಡಬೇಕು, ಆಮೇಲೆ ಪ್ರೊಡಕ್ಷನ್ ಬಾಯ್ಸ್ ಇವೆಲ್ಲದಕ್ಕೂ ನಾನೇ ಓಡಾಡಬೇಕು. ಏನು ಕೆಲಸ ಇದ್ದರು ಡಿಂಗ್ರಿ ಕೆಲಸ ಏನು. ಅಷ್ಟೊಂದು ಫೇಮಸ್ ಆಗಿದ್ದೆ. KV ಜಯರಾಮು ನಮಗೆ ಭಾರಿ ಕ್ಲೋಸ್ ಆಗಿತ್ತು ಅಲ್ಲಿ ಆವಾಗ. ಇನ್ನೂ ಡೈರೆಕ್ಟ್ರ್ ಆಗಿಲ್ಲ KV ಜಯರಾಮ್, ಅಸೋಸಿಯೇಟ್ ಡೈರೆಕ್ಟ್ರು. ಮಾರುತಿ ಶಿವರಾಮ್ ಅವರು ಡೈರೆಕ್ಟ್ರು. ಒಂದು ದಿವಸ ಒಂದು ಗೌಡನ ಮನೆಯಲ್ಲಿ ಒಂದು ಕೆಲಸದಾಳು ಪೆದ್ದ ಅಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಬೇಕು. ಸಾಯಂಕಾಲ ಮನೆ ತೆಗಿತಾರೆ, ಎಲ್ಲ ಮಾಡಿದ್ರು. ಇವತ್ತು ಬೆಳಗ್ಗೆ ಪ್ಲಾನ್, ಆ ಪಾರ್ಟ್ ಯಾರಿಗೆ ಹಾಕೋದು, ಯಾವುದೋ ಮನೆ ಕೆಲಸದಾಳು, ಯಾರು ಬೇಕಾದರೂ ಮಾಡ್ಬೋದಾಯಿತು, ನಾನೇ ಮಾಡಬೇಕಾಗಿಲ್ಲ. ಕೊನೆಗೆ ಇವರು ನಮ್ಮ KV ಜಯರಾಮ್ ಅಂದ್ಕೊಂಡು, ಸರ್ ಈ ನನ್ನ ಮಗ ಮಾಡ್ತಾನೆ ಸರ್, ನೀವು ನಾಟಕ ಕಂಪ್ನಿಯಲ್ಲಿ ಚೊಟ್ಟೆ ಎತ್ಕೊಂಡ್ಬಂದಿದ್ದಾನೆ, ಪಾರ್ಟ್ ಮಾಡ್ತಾರೆ, ಏನೋ ಡಿಗ್ರಿ ಮಾಡ್ತೀನೋ. ಲಾಸ್ಟ್ ನನಗೂ ಲೋಕೇಶ್ ಒಂದು ಸೀನು, ನಾನು ಬುಟ್ಟಿ ಹಾಕ್ಕೊಂಡು ಸೀರಿಯಸ್ ಹಾಕ್ಕೊಂಡು ಬಿಡಿ ಮೇಡಮ್ ನೀನು ಹೆಂಡ್ತಿ ಮನೆಗೆ ಚೆನ್ನಾಗೋಳಂತೆ ಒಂದು ದಿವಸ ಕರ್ಕೊಂಬರ್ತೀವಿ ಮೇಡಮ್ ಅನ್ನೋ ಈ ಡೈಲಾಗ್ ಸ್ಟಾರ್ಟ್. ಅದೇ ಫಸ್ಟ್ ಡೈಲಾಗ್ ನಾನು ಸಿನಿಮಾದಲ್ಲಿ ಮಾತಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಪೇಜು, 2 ಪೇಜ್ ಡೈಲಾಗ್ ಒಂದೇ ಶಾರ್ಟ್ ಮುಗಿದೋಯ್ತು. ಎಲ್ಲರೂ ಚಪ್ಪಾಳೆ ತಟ್ಬಿಟ್ರು. ಅವಾಗ ಎಸ್ ರಾಮಚಂದ್ರ ಅವ್ರ ಕ್ಯಾಮ್ರಾಮನು, ಹುಡುಗ ಭಾಳ ಶಾರ್ಪ್ ಆಗಿದ್ದಾರೆ ನೋಡ್ರಿ, ಅವ್ನ ಕ್ಯಾರೆಕ್ಟರ್ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಮಾಡಿರಿ. ಆ ಚಿತ್ರಕ್ಕೆ ನೀವು ಡ್ಯಾನ್ಸ್ ಮಾಸ್ಟರ್ ಕೂಡ ಆದ್ರಂತೆ, ಅದು ಹೇಗೆ? ಮಾಡೋಣ ಅಂತವ್ರು. ಆಮೇಲೆ ಇದಾದಮೇಲೆ ಒಂದು ಸತ ಶೂಟಿಂಗು, ಸಾಂಗ್ ಶೂಟಿಂಗ್ ಹೋದೋ, ಚೇರ ಏರಿ ಅಂಬರದಾಗೆ ಶೂಟಿಂಗು. ಬೆಳಗ್ಗೆನೇ ಹೋದೋ, 8 ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಆ ಕಡೆ ನಾಲೆ, ಈ ಕಡೆ ಕಬ್ಬಿನ ಗದ್ದೆ, ಈ ಕಡೆ ತೆಂಗಿನ ತೋಟ, ಬ್ಯೂಟಿಫುಲ್ ಲೊಕೇಶನು. ಹೋಗಲ್ಲಿ ಕೂತ್ಕೊಂಡು ಅಲ್ಲೇ ಟಿಫನ್ ಮಾಡ್ತಾ ಕೂತ್ಕೊಂಡು 8 ಆಯಿತು, 9 ಆಯಿತು, 10 ಆಯಿತು. ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ಈ ಮೆತ್ತಿ ಕೇಳಿದವ್ರನ್ನ, ಜಯರಾಮ್ ಸರ್ ಹೇಳ್ಬೋದು, ಯಾಕೆ ಶೂಟಿಂಗ್ ಮಾಡ್ತಾಯಿಲ್ಲ, ಏನು ಸಮಾಚಾರ ಅಂತ.
ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ಕಣಲು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆಮೇಲೆ ನೋಡಿದ್ರೆ ಮಾತ್ರ ಡ್ಯಾನ್ಸ್ ಮಾಸ್ಟರ್ ಬರೋಲ್ಲ ಅಂತ ಗೊತ್ತಾಯಿತು. ಆವಾಗ ನಮ್ಗೆ ಏನು ಬೇಕಾಯಿದ್ರು ಮೆಡ್ರಾಸ್ನವ್ರನ್ನೇ ಅವಲಂಬಿಸಿದ್ದು ನಾವು ಕನ್ನಡ ಚಿತ್ರರಂಗ. ಒಂದು ಸ್ಪೂನ್ ಒಂದು ಬಟ್ಟೆ ಪಿನ್ ಬೇಕು ಅಂದರೆ ಅಲ್ಲಿಂದ ಬರಬೇಕು, ಮೇಕಪ್ನ ಅಲ್ಲೇ ಬರಬೇಕು, ಕಾಸ್ಟ್ಯೂಮ್ನ ಅಲ್ಲೇ ಬರಬೇಕು, ಆಮೇಲೆ ಹೇರ್ ಡ್ರೆಸ್ಸರ್ ಅಲ್ಲಿಂದ ಬರಬೇಕು, ಕ್ಯಾಮ್ರಾಮನ್ ಅಲ್ಲೇ ಬರಬೇಕು, ಕ್ಯಾಮ್ರಾನಲ್ಲೇ ಬರಬೇಕು, ಯೂನಿಟ್ ಮೆಡ್ರಾಸ್ ಪ್ರತಿಯೊಂದು ಅವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ ಡ್ಯಾನ್ಸ್ ಮಾಸ್ಟ್ರು ಅಲ್ಲಿಂದ ಬರಬೇಕು. ಬರಲಿಲ್ಲ. ಆಮೇಲೆ ಗೊತ್ತಾಯ್ತು ಇವರು ಮಾತಾಡ್ಕೊಂಡು ಏನು ಮಾಡೋದು ಸರ್, ಏನು ಮಾಡೋದು? ಸರಿ, ಲೋಕೇಶ್ ಅವರು ಇವರಂದರು ಕೆ ವಿ ಜನ, ಇನ್ನೊಂದು ಮಗ ಡ್ಯಾನ್ಸ್ ಮಾಡ್ತಾನೆ ಸರ್ ಡಿಗ್ರಿ, ಇವನ ಕೈಯಲ್ಲಿ ಯಾಕೆ ಮಾಡಿಸ್ಬಾರ್ದು? ಡ್ಯಾನ್ಸ್ ಲೋಕೇಶ್ ಅವರು ದೊಡ್ಡ ಹೀರೋ ಮಾಡ್ತಾನೆ ರೀ, ನೋಡೋಣ ಮಾಡೋಣ. ಡಿಗ್ರಿ ಮಾಡ್ತೀರೋ? ನಾಗರಾಜ್ ಮಾಡಿಸ್ಕೊಂಡು ತೇರಾ ಏರಿ ಎಂಬರದಾಗೆ ನೆಸದಾನೆ ಮಲಗಿಡ ಸೋಗ್ಯಾವೇ ಹಕ್ಕಿ ಹಾಡ್ಯಾವೇ ಬೀರ್ಯಾವೇ ಚಲುವ ಬೀರ್ಯಾವೇ ಬಾ ನೋಡಿ ನಲಿಯೋಣ ತಮ್ಮ. ಈ ಸಾಂಗು ಹಾಕಿದ್ರು ಸರ್. ನನ್ನ ಪಾಯಿಂಟ್ ನನಗೇನು ಗೊತ್ತು ಆ ಸ್ಟೆಪ್ ಹಾಕಿದೆ. ಎಲ್ಲ ಬೊಂಬಾಟಾಗಿದೆ ಚೆನ್ನಾಗಿ ಸರ್, ಇದೇ ಸ್ಟೆಪ್ ಇರಲಿ ಹಂಗೆ ಡೈರೆಕ್ಟ್ರು ಇವರೇ ಒಪ್ಪಿಡ್ರು. ಅವ್ರು ಹೀರೋ ಒಪ್ಕೋಬೇಕಲ್ಲ. ಅವರು ಲೋಕೇಶು ದೊಡ್ಡ ಆಗಿನ ಕಾಲಕ್ಕೆ ದೊಡ್ಡ ಹೀರೋ ಅವರು. ನನಗೆ ಏನು ABCD ಗೊತ್ತಿಲ್ಲ, ರೆಕ್ರೂಟು ಅಂದರೆ ಅವ್ರಿಗೆ ಅಷ್ಟೊಂದು ಕಾಲ ಗೊತ್ತಿಲ್ಲ. ಅವ್ರ ಅಪ್ಪನ ಕಂಪ್ನಿಯಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಹಾಗಾಗಿ ಅವ್ರು ನನ್ನ ತೆಲುಗುಲೇ ಮಾತಾಡಬೇಕು. ಚೇರಾ ಡಿಗ್ರಿ చూస్తాము ಮಾಡಿದೆ. ಸರ್ ಚೆನ್ನಾಗಿದೆ ಸರ್, ನನ್ನ ಜೊತೆ ನೀವು ಸೇರಿಸ್ಬಿಟ್ಟು ಡಿಗ್ರಿನ. ಹಾಗಾಗಿ ಆ ಜೊತೆಗೆ ಸರ್ ಇಡೀ ಪಿಕ್ಚರು ಆ ಲೋಕೇಶ್ ಅವ್ರ ಜೊತೆ ಇರ್ತೀನಿ. ಇನ್ನೊಂದು ಸಾಂಗ್ ಬರುತ್ತೆ, ಅದು ಸಾಂಗು ನಾನೇ ಇದು ಕೊರಿಯೋಗ್ರಾಫರ್ ಹೆಸರಲ್ಲಿ ನನ್ನದೇ ಡಿಗ್ರಿ ಹೆಸರು ಹೊಸ ಪರಿಚಯ ಅಂತ. ಸಿನಿಮಾದ ಟೈಟ್ಲ್ ಕಾರ್ಡಲ್ಲಿ ಕೂಡ ಹಾಕಿದ್ದಾರೆ. ಅದು ಬಂದ್ಮೇಲೆ ನಿಮ್ಗೆ ಯಾರಾದ್ರೂ ಮತ್ತೆ ಬನ್ನಿ ಸರ್ ನಮಗೂ ಡ್ಯಾನ್ಸ್ ಮಾಸ್ಟರ್ ಆಗಿ ಅಂತ ಯಾರಾದ್ರೂ ಕರೆದ್ರ? ರೆಪ್ರೆಸೆಂಟೇಟಿವ್ ಆಗಿ ಶಾರದಾಟ್ ಆಗಿತ್ತು, ಲಕ್ಷ್ಮೀಟ್ ಆಗಿತ್ತು. ಮೈಸೂರಿನಲ್ಲಿ ಒಂದು ತಿಂಗಳು ಮಾಡಿದೆ. ಕೊಪ್ಪಳಕ್ಕೆ ಹೋದೆ, ಶಿವಮೊಗ್ಗಕ್ಕೆ ಹೋದೆ. 2-3 ರೂಪಾಯಿ ಸಂಬಳ ಕೊಡೋದು ಸಾಕಲ್ಲ ನಮಗೆ. ಬರೀ ಕೈಗೆ ಹಿತ್ತಾಳೆ ಕಡೆ ಎಷ್ಟೋ ಬೆಸ್ಟು ಅಂದಾಗೆ ಆ 2-3 ರೂಪಾಯಿನಲ್ಲಿ ನನಗೆ ಎಷ್ಟೋ ಬೇಕಾದಷ್ಟು ಆಗ್ಬಿಡ್ತಾರೆ ಜೀವನಕ್ಕೆ. ಹಂಗೆ ಕೆಲಸ ಮಾಡ್ತಾ ಆವಾಗ ಒಂದು ಸರ್ತಿ ಕೃಷ್ಣ ನಾಳೆ ಬಂದರು ಶಿವಮೊಗ್ಗಕ್ಕೆ. ಬಂದೆಲ್ಲ ಪಿಕ್ಚರ್ ನೋಡೋದ್ರು. ಒಳ್ಳೆ ಕಲೆಕ್ಷನ್, ಹೌಸ್ಫುಲ್ ಕಲೆಕ್ಷನ್. ಬಂದು ನನ್ನ ನೋಡ್ಬಿಟ್ರು, ಏನೇ ಡಿಗ್ರಿ ಎಲ್ಲಿದ್ಯಾ ಸರ್? ನಾನು ರೆಪ್ರೆಸೆಂಟೇಟಿವ್ ಬಂದೆ. ಹೌದಾ? ಮ್ಯಾನೇಜರ್ ಹೇಳಿದ್ರು, ಇವನೇ ಸರ್ ಪಾರ್ಟ್ ಮಾಡಿರೋ ಡಿಗ್ರಿ. ಆವಾಗ ಅವ್ರಿಗೆಲ್ಲ ಗೊತ್ತಾಯ್ತು, ಏನು ಚೆನ್ನಾಗಿ ಮಾಡಿದ್ದೆ ಸರ್ ಡ್ಯಾನ್ಸು ಪಾರ್ಟ್ ಎಲ್ಲ. ಆಮೇಲೆ ಕಾಲೇಜಲ್ಲಿ ಈವ್ನಿಂಗ್ ಅವ್ರಿಗೆ ಒಂದು ಇದಿತ್ತು ಕಾನ್ಫರೆನ್ಸು, ಕರೆಸೋದು. ನನ್ನೂ ಕರೆಸಿ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡೋದು. ಆ ಹುಡುಗರಿಗೆ, ಆ ಕಾಲೇಜ್ ಈ ಅಧ್ಯಾಪಕರಿಗೆಲ್ಲ ನೋಡಿ ಇವರೇ ಡಿಗ್ರಿ ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಿರೋ, ಡ್ಯಾನ್ಸ್ ಮಾಡಿರೋದು ಚೆನ್ನಾಗಿ ಓದಿ ತಗೊಂಡು ಆವಾಗ ಫೋಟೋ ಗಿಟೋ. ಅದು ನನಗೆ ಎಲ್ಲೋ ಖುಷಿ, ಎಲ್ಲೋ ಹೊರಟೋಗ್ಬಿಟ್ಟೆ. ಈ ಥರ ಎಲ್ಲ ಆಗಿ ಆಮೇಲೆ ನಮ್ಮ ಮಂಡ್ಯ ಜಯರಾಮ್ ಶಂಕರಗೌಡರ ಮಗ ಸಚ್ಚಿದಾನಂದ ಪಿಕ್ಚರ್ ಮುತ್ತು ಒಂದು ಮಂಡ್ಯದವರು ಇನ್ನೊಬ್ಬರು ನಾಗರಾಜ್ ಅವರು ಪ್ರೊಡ್ಯೂಸರು, ಇವರು ಫೈನಾನ್ಸರು. ಕರೆಸೋದು ನನ್ನ ಕರೆಸಿ ಮಾಡೋದಿಲ್ಲ. ಅವಾಗೇನು ಫೋನ್ ಇಲ್ಲವಲ್ಲ, ಪೇಜರು ಇಲ್ಲ ಇಟ್ಕೊಳಕ್ಕೆ. ಅವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಬಂದರು, ನಾನು ನಿಮ್ಮನ್ನು ಮಾಡ್ರನ್ ಟಾಕಿ ಬೋಟ್ಲ ಹತ್ರ ಬರಬೇಕಂತ ಬೆಳಗ್ಗೆ ಬನ್ನಿ. ಹಿರಣ್ಯ ಮಿತ್ರ ಬಣ್ಣದಲ್ಲಿ ಇದ್ದೆ ನಾನು. ಬೆಳಗ್ಗೆ ಹೋದೆ. ಡಿಗ್ರಿ ಏನಮ್ಮ ನಮ್ಮದು ಪಿಕ್ಚರ್ ಮಾಡ್ತೀರಮ್ಮ? ಮಾಡ್ತೀನಿ ಸರ್. ಇದು ಮುತ್ತು ಅಂತ ಆಗೋಬೇರೆ ಶೂಟಿಂಗು. ಒಂದು 40 ದಿವಸ ಶೂಟಿಂಗು, 40 ದಿವಸ ಅಲ್ಲೇ ಇರಬೇಕು. ಮುಸುಕೃಷ್ಣಮೂರ್ತಿ ಇದೆಲ್ಲ ಕಾಂಬಿನೇಷನು, ಸತ್ಯ ಗೀತ್ಯ ಉಮೇಶ ಎಲ್ಲ ಇದೆ. ಅನಂತನಾಗರ ಪಿಕ್ಚರು. ಸರಿ, 500 ರೂಪಾಯಿ ಪೇಮೆಂಟ್ ಅಪ್ಪ ನನಗೆ ಅಂತ. 500 ರೂಪಾಯಿ ನನ್ನ ಮಗಂದು 5 ರೂಪಾಯಿ 10 ರೂಪಾಯಿ ನೋಟ್ ನೋಡೋದೇ ಕಷ್ಟ. 500 ಅಂದರೆ 100 ರೂಪಾಯಿ ನೋಟ್ ಅಡ್ವಾನ್ಸ್ ಕೊಟ್ಬಿಟ್ಟು. ಆ 100 ರೂಪಾಯಿ ನೋಟ್ ನಾನು ಸುಮಾರು 1 ವಾರ 10 ದಿವಸ ಖರ್ಚು ಮಾಡಿಲ್ಲ. ಸುಮ್ಮನೆ ತೆಗೆದು ನೋಡೋದು 100 ರೂಪಾಯಿ. 100 ಅಂದರೆ 1000 ಗಟ್ಟಲೆ ಆಗೋಗ್ಬಿಡ್ತಾರೆ ನನಗೆ. ಹಾಗಾಗಿ ಹೋದ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಅದಾದಮೇಲೆ ಒಂದು ತಿರ್ಗಾ ITF ಫ್ಯಾಕ್ಟ್ರಿ ಅವರು ತುಂಬ ದೊಡ್ಡ ಮನೆ ಎಸ್ಟೇಟ್ ಅಂತ ತೆಗೆದ್ರು ಚಿಕ್ಕಮಗಳೂರಲ್ಲಿ. ಅದರಲ್ಲೇನು ಪಾರ್ಟ್ ಇಲ್ಲ, ಬರೀ ಕಾಸ್ಟ್ಯೂಮು ಕೆಲಸ ಮಾಡೋದು. ಆಮೇಲೆ ಅದರಲ್ಲೂ ಒಂದು ಸಾಂಗ್ನಲ್ಲಿ ನಾನು ಪಾರ್ಟ್ ಮಾಡಿದೆ, ಒಂದು ಡ್ಯಾನ್ಸ್ ಮಾಡಿಸೋದು. ಹಾಗೆ ಅದಾದ ಮೇಲೆ ಅನುಪಮ ಪಿಕ್ಚರ್. ಅನುಪಮಗೆ ನನಗೆ ಇವರು ನಮ್ಮ ರಾಜ್ಕುಮಾರ್ ಅವರು ಶೆಡ್ಕ ಅವರು ಪ್ರೊಡ್ಯೂಸರು ಕರೆಸೋರು. ಡಿಗ್ರಿ ಕರ್ಕೊಂಬಾರ್ದು ರೇಣುಕಾ ಶರ್ಮಾ ಡೈರೆಕ್ಟ್ರು. ಡಿಗ್ರಿನ
ನಮ್ಮದೊಂದು ಪಿಕ್ಚರ್ ಇದೆ ನೋಡಿದೆ ಅನುಪಮ ಮಾಡ್ತೀಯ ಚೆನ್ನಾಗಿದೆ, ಒಳ್ಳೆ ಪಾರ್ಟು, ಕ್ಯಾರೆಕ್ಟ್ರ್, ಕಾಮಿಡಿ. 4,000 ರೂಪಾಯಿ ಪೇಮೆಂಟು. ಸ್ವರ್ಗದ ಬಾಗಿಲು ತೆಗೆದಾಗ ಮಾಡಿದ್ನವ್ರಿಗೆ 4,000. 500 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಆವಾಗ 500 ರೂಪಾಯಿನಲ್ಲಿ ನಾನು ಸಿಂಡಿಕೇಟ್ ಬ್ಯಾಂಕ್ ಗಾಂಧಿನಗರ ಅಕೌಂಟ್ ಓಪನ್ ಮಾಡಿದೆ. ಡಿಂಗ್ರಿ ನಾಗರಾಜ್ ಅಂತ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿದೆ. ಆಮೇಲೆ ಹಿಂಗೆ ಅಬ್ಬಯ್ಯನಾಡೋದು ಒಂದು ಅಷ್ಟರಲ್ಲಿ ಇದೊಂದು ಮಾಡಿದ್ರು, ಯಾವುದು ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ಲೋಕ ಒಂದು ಸಾಂಗ್ ಇದೆಯಲ್ಲ, ಯಾವ ಪಿಕ್ಚರ್, ಆರ್ತಿ ಅವ್ರದ್ದು. ಆ ಪಿಕ್ಚರ್ಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಪಾರ್ಟ್ ಮಾಡಿದ್ದಾನೆ. ಯಾವಾಗಲೂ ಬೂಸ್ ಪಾರ್ಟಿ. ಅವನಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಅವನು ಅದ್ರ ಜೊತೆಯಲ್ಲೇ ಮಲ್ಲೇಶ್ವರ ಜೊತೆ ಕಾಮಿಡಿ ಪಾರ್ಟ್ ಮಾಡಿದ. ನಾನು ಈ ನೋಡಿದೆ, ಇವರೆಲ್ಲ ನೋಡಿಕೊಂಡು ಅವಾಗ ಇನ್ನೂ ಅಬ್ಬಯ್ಯನಾಡೋದು ನಮ್ಗೆ ಪರಿಚಯ ಇಲ್ಲ. ಅವನು ಡಬ್ಬಿಂಗ್ ಮಾಡಬೇಕು. ಹೆಂಗೆ ಅವನಿಗೆ ಮಾತಾಡೋಕ್ಕೆ ಬರಲ್ಲ ಅವನಿಗೆ. ಈ ಡಬ್ಬಿಂಗ್ ಯಾರ ಕೈಲಿ ಮಾಡಿಸೋದು ಅಂತ ನಾನೆಲ್ಲ ಕೇಳಿಸ್ತೇವೆ. ಅವಾಗ ಯಾರೋ ಒಬ್ಬರು ಹೇಳಿದವ್ರಿಗೆ, ಸರ್ ಒಬ್ಬ ಡಿಂಗ್ರಿ ಅಂತ ಒಂದು ಹೊಸ ಕ್ಯಾರೆಕ್ಟರ್ ಬಂದಿದ್ದಾರೆ, ಫಿಲಮ್ಗಳೆಲ್ಲ ಪಾರ್ಟ್ ಮಾಡ್ತಾಯಿದ್ದಾರೆ. ಬಹುಶಃ ಅವರು ಹಿಂಗೆ ಸಣ್ಣಗಿದ್ದಾರೆ, ಇವರಂಗೆ ಕೀರಲ್ ಧ್ವನಿ, ಬಹುಶಃ ಅವರು ವಾಯ್ಸ್ ಮ್ಯಾಚ್ ಆಗ್ಬೋದು ನೋಡಿ. ಕರ್ಸ್ರಿ ಬಂದ ತಕ್ಷಣ ನೋಡಿದ್ರೆ, ಡಿಗ್ರಿ ನೀವು ತೆಲುಗು ಮಾತಾಡ್ತಾವೋ? ಅವ್ರು ಅಬ್ಬಯ್ಯನಾಡೋರು. ಅವನು ಸರ್ ಇವರು ಏನು ನಾಯ್ಡು ಸರ್. ಓಹೋ ಮನೋಡೆ ಅಂದ್ಬಿಟ್ಟಿದ್ದೆ. ಡಬ್ಬಿ ಮಾತಾಡ್ದೆ ಪರ್ಫೆಕ್ಟ್ ಆಯಿತು ಅವನಿಗೆ. ಆವಾಗಿಂದ ಅವ್ರ ಬ್ಯಾನರಲ್ಲಿ ಪ್ರತಿಯೊಂದು ಪಿಕ್ಚರಲ್ಲಿ ನನಗೆ ಒಂದು ಕ್ಯಾರೆಕ್ಟರ್, ಚಲಿತ ರಕ್ತ, ಇದಂಥದ್ದು ತಾಯಿ ನುಡಿ, ತಾಳಿಯ ಭಾಗ್ಯ, ಎಲ್ಲ ಪಿಕ್ಚರು ಒಂದು ಕ್ಯಾರೆಕ್ಟರ್ ಕೊಡೋರು. ಅವ್ರು ಭಾಳ ಇಂಟಿಮೇಟ್, ಅಷ್ಟೊಂದು ಕ್ಲೋಸ್ ಆಗಿದ್ದವು ನಾವು. ಹಾಗಾಗಿ ಅದಾದಮೇಲೆ ಒನ್ ಬೈ ಒನ್ ಮಾಡ್ಕೊಂಬಂದು ಅದು ದೇವರನ್ನು ತಗೊಂಡೋಗ್ಬಿಟ್ಟ. ಅನುಪಮದಲ್ಲಿ ಬರ್ತಾಳೆ ಕನಸಿನ ರಾಣಿ ಅಂತ ಹಾಡಲ್ಲಿ ನೀವು ಅದಕ್ಕೆ ಉಮೇಶ, ನಾನು, ಮುಕುಂದ ಅಂತ, ಆಮೇಲೆ ಹರ್ಷವರ್ಧನ್ ಅಂತ, ಆಮೇಲೆ BK ಶಂಕರ, ಅನಂತ್ ನಾಗು, ಇಷ್ಟು ಜನ ಇದ್ದೀವಲ್ಲಿ. ಇಷ್ಟು ಜನ ಇದ್ದರೆ ಯಾರಿಗೂ ಡ್ಯಾನ್ಸ್ ಮಾಡೋಲ್ಲ, ಯಾರಿಗೂ ಡ್ಯಾನ್ಸ್ ಮಾಡಲ್ಲ. ಮೂಗೂರು ಸುಂದರ ಬಿಡು ಡ್ಯಾನ್ಸ್ ಮಾಸ್ಟ್ರು. ಅವರು ಏನು ಮಾಡೋದು ಯಾರ ಮೇಲೆ ತೆಗೆಯೋದು ಸಾಂಗ್ ಸಾರ್, ಯಾರು ಇಲ್ವೇ ಇಲ್ಲ ಸರ್ ಡ್ಯಾನ್ಸ್ ಮಾಡೋರು. ನಾನು ಡಿಂಗ್ರಿ ನಾನೊಂದು ಸ್ಟೆಪ್ ಮಾಡ್ತೀನೋ, ಒಂದು BGMಗೆ ಬಾಗಲ ಕಡೆಯಿಂದ 2 ಕಾಲು ಅಗಸ್ಕೊಂಡು ಹಿಂಗೆ ಬರ್ತೀನಿ. ಅದು ಸರ್ ನೋಡಿದ್ರೆ 5 ಕ್ಲಾಸ್ ಆಗಿತ್ತು ಸರ್, ಡಿಂಗ್ರಿ ಮೇಲೆ ತೆಗಿಯೋಣ ಸಾಂಗು. ಅಲ್ಲಿಂದ ಅಲ್ಲಿ ನಾನು ಏನು ಅವ್ರು ಏನು ಹೇಳ್ಕೊಟ್ರು ಡ್ಯಾನ್ಸ್. ಮುಂಚೆ ನಾಟಕ ಕಂಪ್ನಿಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಲ್ಲ, ಅದು ಈಸಿ ಆಗೋಗ್ಬಿಡ್ತು. ಹಾಗಾಗಿ ಬರ್ತಾಳೆ ಕರಿತರಾಣಿ, ಸತ್ತಾಳೆ ಮುತ್ತಿರಬೇಡಿ, ಕೊಡ್ತಾಳೆ ಮುತ್ತಿರಬೇಡಿ, ರಲ್ಲಿ ಮಾಡು ಚಿನ್ನದ ದೋಣಿ, ತೆಲಾಡಿ ಜಡಿ ಕೂಡಿ ಬರ್ತಾಳೆ. ಅದು SP ಬಾಲಸುಬ್ರಹ್ಮಣ್ಯ ಆಡ್ಬೇಕಾದ್ರೆ ಯಾರು ಸರ್ ಯಾರ ಮೇಲೆ ತೆಗಿತಾರೆ ನನಗೆ, ಯಾರು ಇದ್ದಾರೆ, ಡಿಂಗ್ರಿ ಅಂತಿದ್ದಾರೆ ನೋಡಿದ್ದಾರೆ. ಡಿಂಗ್ರಿ ಅಂತ ಹೆಂಗೆ ಕ್ಯಾರೆಕ್ಟ್ರು ಹಿಂಗೆ ಭಾಳ ಮೆಲುಸು ಹಿಂಗಿದ್ದಾನೆ, ಕೀರಲ್ ಧ್ವನಿ ಅದಕ್ಕೆ. ಅವರು ನನಗೆ ನನಗೆ ಮ್ಯಾಚ್ ಮಾಡೋಕ್ಕೋಸ್ಕರ ನನ್ನ ವಾಯ್ಸಲ್ಲಿ ಆಡಿದ್ದಾರೆ ಅವರು. ಏನೋ ಒಂದೊಂದು ಇನ್ಸಿಡೆನ್ಸು ಪಿಕ್ಚರ್ನಲ್ಲಿ. ಅಲ್ಲಿಂದ ಹಾಗೆ ಒಂದೊಂದು ಪಿಕ್ಚರ್ ಸುಮಾರು ಇಷ್ಟೊತ್ತಿಗೆ ಈಗ 50 ವರ್ಷ ಆಯಿತು ಇಂಡಸ್ಟ್ರಿ ಬಂದು. 50 ವರ್ಷದಲ್ಲಿ ಒಂದು 800 ಪಿಕ್ಚರ್ ಪಾರ್ಟ್ ಮಾಡಿದೆ. ರಾಜ್ಕುಮಾರ್ ಅವರು ಮೊದಲುಗೊಂಡು ಎಲ್ಲ ನಟರು, ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಎಲ್ಲರೂ ಜೊತೆಲ್ಲ, ನರಸಿಂಹರಾಜು, ಬಾಲಕೃಷ್ಣ, GV ಅವರು, ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗು, ಅನಂತ್ ನಾಗು, ಅಪ್ ಟು ದರ್ಶನ್ವರೆಗೂ ಮಾಡಿದ್ದೀನಿ. ಅಪ್ಪು ಜೊತೆ ಪಾಠ ಮಾಡೋಕ್ಕಾಗಲಿಲ್ಲ, ಅವಕಾಶ ಸಿಕ್ಕಲಿಲ್ಲ ಅಷ್ಟೇ. ಇನ್ನು ಮಿಕ್ಕಿದ್ರೆ ಎಲ್ಲರ ಜೊತೆ ಮಾಡಿದ್ದೆ. ಈ ಶಂಕರ್ ನಾಗ್ ಅವ್ರ ಜೊತೆ ನೀವು ಅಭಿನಯಿಸಿದಾಗ ಅವ್ರನ್ನ ನೀವು ನೆನೆಸ್ಕೊಳ್ಳೋದಾದ್ರೆ ಹೇಗೆ ನೆನೆಸ್ಕೊಳ್ತೀರಿ? ಶಂಕರ್ ನಾಗ್ ಅನಂತ ಇಬ್ಬರು ಅಣ್ಣ ತಮ್ಮರು ಭಾರಿ ಫಾಸ್ಟು. 1 ನಿಮಿಷ ವೇಸ್ಟ್ ಮಾಡ್ತಿಲ್ಲ. ಶಂಕರ್ ನಾಗ್ ಬರೋರು ಶೂಟಿಂಗು ಬಂದು ಒಂದು ಸೂಟ್ಗೆ ತರೋರು, ಅದ್ರ ಒಂದು ಮ್ಯಾಗ್ಝಿನ್, ಸರ್ ರೆಡಿ ಸರ್ ಅಂತಂದರೆ ಅವ್ರು ತಗೊಂಬರೋ ಕಾನ್ಸ್ಟೇಬಲ್ ಅಲ್ಲೇ ಸೆಕ್ಟರ್ ಜನರ ಮುಂದೆ ಈ ಪ್ಯಾಂಟ್ ಬಿಚ್ಚೋರು, ಆ ಪ್ಯಾಂಟ್ ತೆಗೆಲಾಕೊಳ್ಳೋದು, ಶರ್ಟ್ ಹಾಕೋದು, ವಿತೌಟ್ ಮೇಕಪ್ಪೇ ಇಲ್ಲ. ಅಷ್ಟು ಫಾಸ್ಟು, ಅಷ್ಟು ಪಾದರಸ ಇದ್ದಾಗ ಇಬ್ಬರು ಅಣ್ಣ ತಮ್ಮದು. 1 ನಿಮಿಷ ಸುಮ್ಮನೆ ಕೂತ್ಕೊತಿಲ್ಲ, ಏನೋ ಒಂದು ಕೆಲಸ ಮಾಡೋದು. ನಿಮಗೆ ಸರ್ 1 ಅವರ್ ಟೈಮ್ ಇದೆ ಅಂದರೆ ಹೊರಗಡೆ ಹೋಗಿ ಎಲ್ಲರೂ ಹೋಗಿ ಸುತ್ತಾಕೊಂಬರೋರು, ಅವ್ರದ್ದೇನೋ ಕೆಲಸ ಇದ್ದರೆ ಮಾಡ್ಕೊಂಬರೋರು. ಅಷ್ಟೊಂದು ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡೋರು, ಭಾಳ ಒಳ್ಳೆಯವರು, ಸ್ನೇಹಜೀವಿ, ಜನಗಳ ಬಗ್ಗೆ ಜಾಸ್ತಿ. ಒಂದು ಸಲ ನೋಡ್ಬಿಟ್ರೆ ಅವನು ಎಲ್ಲೇ ಸಿಕ್ಕಲಿ ಮಾತಾಡ್ಸೋರು, ಅಷ್ಟೊಂದು ಜ್ಞಾಪಕ ಶಕ್ತಿ ಹಂಗಿರೋರು. ಅವ್ರದ್ದು
ಆಕ್ಸಿಡೆಂಟ್ ಆಗಿ ಅವರು ಇನ್ನಿಲ್ಲ ಅಂತ ಗೊತ್ತಾದಾಗ ನಿಮಗೆ ಏನು ಅನಿಸ್ತು ಅವಾಗ? ಶಾಕ್ ಆಗಿತ್ತಾ ಪೂರ್ತಿಯಾಗಿ? ಶಂಕರ್ ನಾಗ್ ಅವ್ರ ಸಾವು, ಶಂಕರ್ ನಾಗ್ ಅವರು ಈ ಜೋಕುಮಾರ ಸ್ವಾಮಿ ಅನ್ನೋ ಸಿನಿಮಾ ಮಾಡಬೇಕು ಅಂತ ಹೊರಟರು. ಆ ಸ್ವಾಮಿ ಯಾಕೋ ಆ ಫಿಲಮ್ ಆಗಲೇ ಇಲ್ಲ, ಯಾರೂ ಮಾಡೋಕ್ಕಾಗಲಿಲ್ಲ. ಅವರು ಲೋಕಾಪುರಕ್ಕೆ ಹೋಗ್ಬೇಕಾಯ್ತು, ಜಮಖಂಡಿ ಹತ್ರ ಲೋಕಾಪುರಕ್ಕೆ. ಅಲ್ಲಿ ಒಂದು ವಾಡೆ ನೋಡಿದರು, ಅಲ್ಲಿ ಶೂಟಿಂಗ್ ಹೋಗ್ಬೇಕಾಯ್ತು. ಇನ್ನೊಂದು ದಿವಸನೇ ಪ್ರೀಮಿಯರ್ ಪದ್ಮಿನಿ ಕಾರಲ್ಲಿ ಫುಲ್ ಪಾರ್ಟಿ ಮಾಡಿದ್ದಾರೆ. ಅವರು ಅವ್ರ ಹೆಂಡತಿ ಮಗು ಹೋಗಿದ್ದಾರೆ. ಆವಾಗ ಈ ದಾವಣಗೆರೆ ಹತ್ರ, ಆ ದಾವಣಗೆರೆಯಿಂದ ಸ್ವಲ್ಪ ಹಿಂದಕ್ಕೆ ಅಲ್ಲಿ ಒಂದು ಟರ್ನಿಂಗ್ ಸಿಗುತ್ತೆ. ಆವಾಗ ನೈಸ್ ರೋಡ್ ಈಸ್ ರೋಡ್ ಯಾವುದು ಇರಲಿಲ್ಲ. ಹಿಂಗೆ ಹೋಗ್ಬೇಕಾಯ್ತು. ಅಲ್ಲಿ ಒಂದು ಸಣ್ಣ ಹೋಟ್ಲಿದೆ. ಆ ಹೋಟ್ಲು ಮುಂದೆ ಈ ಲಾರಿ ಗೀರಿಯಲ್ಲಿ ನಿಲ್ಲಿಸಿರ್ತಾರೆ. ಹಿಂಗೆ ಬಂದು ಟರ್ನ್ ಆಗ್ತಾರೆ, ಗೊತ್ತಾಗಲ್ಲ. ಇವರು ಫಾಸ್ಟಲ್ಲಿದ್ದಾರಲ್ಲ, ಅಲ್ಲಿ ನಿಂತ್ಕೊಂಡು ಹೋಗಿದ್ದೆ ಲಾರಿ ಹೊಡೆದು. ಎಲ್ಲ ದೊಡ್ಡ ದೊಡ್ಡ ಗರ್ಡಲ್ಸ್ ಚಿಚ್ಕೊಂಡು. ಸದ್ಯಕ್ಕೆ ಅವ್ರ ಶ್ರೀಮತಿ ಅವ್ರಿಗೆ ಸ್ವಲ್ಪ ಏಟಾಯಿತು. ಮಗು ತೊಡೆ ಮೇಲೆ ಇದೆ, ಇಲ್ಲಿ ಸೀಟ್ ಇತ್ತಲ್ಲ, ಹಾಗಾಗಿ ಮಗುಗೆ ಏನಾಗಿಲ್ಲ, ಇವ್ರಿಗೆ ಸ್ವಲ್ಪ ಏಟಾಗಿದೆ. ಹಾಗಾಗಿ ಅವ್ರ ಸಾವು ಇನ್ನು ಇಡೀ ಪ್ರಪಂಚ ಎಲ್ಲಿ ನೋಡಿದ್ರು, ಯಾವುದು ಸಣ್ಣ ಮೂರು ಮನೆ ಹಳ್ಳಿಲೂ ಕೂಡ ಒಂದು ಶಂಕರ್ ನಾಗ್ ಸ್ಟಾಪ್ ಅಂತಿರುತ್ತೆ, ಆಟೋ ಸ್ಟ್ಯಾಂಡ್ ಅಂತ. ಯಾಕಂದರೆ ಶಂಕರ್ ನಾಗ್ ಮೇಲೆ ಜನಗಳು ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಈ ಮೆಟ್ರೋ ಎಲ್ಲ ಅವ್ರು ಕಂಡಿದ್ದಂಥ ಕನಸು, ಆ ಕನಸು ಇವತ್ತು ನನಸಾಗಿದೆ. ಹಾಗಾಗಿ ಅವ್ರು ಇದ್ದಿದ್ರೆ ಬಹುಶಃ ಇಂಡಸ್ಟ್ರಿ ಇನ್ನೂ ಏನೇನೋ ಚೇಂಜ್ ಆಗ್ತಿತ್ತು, ಏನಕ್ಕಂತೇನೋ ಬದಲಾವಣೆ ಆಗಿಬಿಡೋದೇನೇನೋ ಆಗಲಿಲ್ಲ. ಅಂಥ ಒಂದು ಮಹಾತ್ಮನ ನಾವು ಕಳ್ಕೊಂಬಿಟ್ಟಿದ್ದೀವಿ. ನಿಜಕ್ಕೂ ಶಂಕರ್ ನಾಗ್ ಅವರು ಭಾಳ ದೊಡ್ಡ ವ್ಯಕ್ತಿ. ಯಾರ ಮೇಲೆ ರೇಗ್ತಾ ಇಲ್ಲ, ಯಾರ ಮೇಲೆ ಕೋಪ ಮಾಡ್ಕೊಳ್ತಾ ಇಲ್ಲ. ಅವರಾಯಿತು, ಅವ್ರಿಗೆ ಕೆಲಸ ಆಯಿತು. ಕೆಲಸ ಮುಗಿದ ತಕ್ಷಣ ಹೊಟ್ಬಿಡೋರು, ಒಂದು ನಿಮಿಷ ಇರ್ತಿಲ್ಲ. ತಿರ್ಗಿ ನಾಳೆ ಬಂದು ಮಾಡೋರು, ಟೈಮ್ ಕರೆಕ್ಟಾಗಿ ಬರೋರು, ಟೈಮ್ ಕರೆಕ್ಟಾಗಿ ಹೊರಟೋಗೋರು. ಅಂಥ ಒಂದು ಶಂಕರ್ ನಾಗ್ ಅವ್ರನ್ನ ಆ ರಂಗಶಂಕರ ಇದೆ, ಆ ರಂಗಶಂಕರದಲ್ಲಿ ಹೋಗಿ ಯಾರಿಗೆ ಈ ವೃತ್ತಿ ರಂಗಭೂಮಿ ಕೊಡೋ ಥಿಯೇಟ್ರ್ ಅಂಥದ್ದು BJS ನಾಟಕ ಮಾಡಿಸೋದು ಸದಾರಮೆ. ಅದನ್ನು ನಾನು ಪಾಠ ಮಾಡಿದೆ, ಒಂದು ವಾರ ಮಾಡಿದ್ದೀನಿ. ಅದೇ ನಮ್ಗೆ ಖುಷಿ, ಈ ರಂಗಶಂಕರದಲ್ಲಿ ಬಂದು ನಾಟಕ ಪಾಠ ಮಾಡ್ತಾಯಿದ್ದೀರಂತ ಅಂತ. ಅವ್ರ ನಾಟಕದಲ್ಲಿ ಅವ್ರ ಅಣ್ಣ ತಮ್ಮರಿಬ್ಬರು ಕೂಡ ಈ ಅವ್ರಿಗೆ ಬಾಂಬೆ ಈ ಮರಾಠಿ ಸ್ಟೇಜರು ಅದು ಟ್ರೈನಿಂಗ್ ಸಿಕ್ಕಿರೋದು. ಹಂಗಾಗಿ ಅವರು ರಂಗಭೂಮಿ ಭಾಳ ಮಾಲ್ಗುಡಿ ಡೇಸ್ ನೋಡಿದ್ದಾರೆ, ಡೈರೆಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ನಾಟಕಗಳೆಲ್ಲ ಮಾಡಿದ್ದಾರೆ. ಅನಂತ್ ನಾಗ್, ಶಂಕರ್ ನಾಗ್, ಆಮೇಲೆ ರಮೇಶ್ ಭಟ್ಟು, ಇವರೆಲ್ಲ ಒಂದು ಸರ್ಕಲ್ಲು. ನನಗೆ ಆ ಶಂಕರ್ ನಾಗು, ಲಕ್ಷ್ಮಿ, ಪ್ರಮೀಳಾ ಜೋಶಿ ಅವರಿಬ್ಬರ ಜೊತೆಲಿ ಒಂದು ಸೀನ್ ನನಗೆ. ಅಂದರೆ ಅವ್ರ ಜೊತೆಲಿ ಪಾಠ ಮಾಡಿ, ಅವ್ರ ಜೊತೆ ಮಾಡಿ ನರಸಿಂಹನ ಪಿಕ್ಚರ್ನ ಪಾಠ ಮಾಡೋದ್ರ ಜೊತೆಲಿ. ಆದರೆ ಏನೋ ನಮಗೊಂದು ಖುಷಿ, ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಪಾಠ ಮಾಡ್ತಾ ಇದ್ದೀವಲ್ಲ ಅಂತ. ಅವರು ದೊಡ್ಡವ್ರು ಅನ್ಸ್ಕೊಂಡು ಕಾಮನ್ ಎಲ್ಲ ಆರ್ಟಿಸ್ಟು, ನಾನು ಆರ್ಟಿಸ್ಟ್ ಅಷ್ಟೇ. ನಾವು ದೊಡ್ಡವನು, ನಾನು ಸಣ್ಣವನು, ನಾನು ದೊಡ್ಡವನು, ಅವ್ರು ಸಣ್ಣವರು, ಆ ಈಗೋನೇ ಇಲ್ಲ ಅವ್ರಿಗೆ. ಅಂಥ ಒಂದು ಅಣ್ಣ ತಮ್ಮರಿಬ್ಬರು ಭಾರಿ ಚೆನ್ನಾಗಿರೋರು, ಭಾರಿ ಕ್ಲೋಸ್ ಫ್ರೆಂಡ್ಸು. ಎಲ್ಲೇ ಈಗಲೂ ಅನಂತನಾಗ್ ನನ್ನೆಲ್ಲ ನೋಡಿದ್ರೆ ವಾಟ್ ಡಿಂಗು ಅಂತಾರೆ. ಹಾಗಾದರೆ ಬಾಡದು ಅನ್ನೋ ಪಿಕ್ಚರ್ KV ಜಯರಾಮ್ ಡೈರೆಕ್ಷನ್ ಮಾಡಿದ್ದು. ಅಲ್ಲಿಂದ ನಾನು ಅವ್ರ ಜೊತೆಲೇ ಬಂದೆ. KV ಜಯರಾಮು, ದೊರೆ ಭಗವಾನ್, ಇವರೆಲ್ಲ ಯಾರನ್ನ ಪಿಸ್ ಮಾಡೋದು, ಲಕ್ಷ್ಮಿ ಅನಂತನಾಗ್ ಕಾಂಬಿನೇಷನ್ ಇದೆಲ್ಲ ಆ ಲಕ್ಷ್ಮಿಯವರು, ಅನಂತನಾಗು, ನಾನು, ಬಾಲಣ್ಣವರು ಇದ್ದದ್ದು. ಶೂಟಿಂಗ್ ಹೋದ್ರೆ ಬಂದ ತಕ್ಷಣ ಫಸ್ಟ್ ಬಂದಾಗ ಲಕ್ಷ್ಮಿಯವರು, ಅನಂತನಾಗ್ ಬಂದಾಗ ಡಿಂಗ್ರಿ ಬಂದ್ರನಪ್ಪ ಸರ್, ಡಿಂಗ್ರಿ ಬಾಲಣ್ಣವ್ರು ಮೇಲ್ಕೊಡೋದು. ಹೌದಾ, ಡಿಗ್ರಿ ನನಗೊಂದು ಕೈ ಬಂದು ಟಿಫನ್ ಅಲ್ಲಿ ತರಿಸ್ಕೊಂಡು ನಮ್ಮ ಜೊತೆ ಕೂತ್ರು. ಅವರು ಕಾರ್ಡ್ಸ್ ಆಡ್ತಾ ಕೂತ್ಕೊಳ್ಳೋ, ಲಕ್ಷ್ಮಿಯವರು, ಅನಂತನಾಗು, ನಾವು 4 ಜನ ಪರ್ಮನೆಂಟ್. KV ಜಯರಾಮ್ ಬರೋರು ಗೋಡೆ ಮ್ಯಾಗ ಎಲ್ಲಿದ್ದವ್ರೆ ಪಾಪ, ಅವ್ರು ಏನೂ ಗೊತ್ತಿಲ್ಲದ್ರೆ ಇಸ್ಬಿಟ್ಟು ಆಟ ಎಲ್ಲ ಕಟ್ಬಿಟ್ಟು ನಮಗೆ ತೊಂದರೆ ಕೊಡೋಕೆ ಶುರು ಮಾಡ್ಬಿಟ್ಟಾರೆ. ನಮ್ಮ ಮಗ ಇವನು ಓದಬೇಕು ಜಾಸ್ತಿ, ಆದರೆ ಬಿಡ್ತಿರಲಿಲ್ಲ ನಾನು. ಯಾಕಂದರೆ ನಾನು ಕ್ಲೋಸ್ ಫ್ರೆಂಡ್, ಅವ್ರು ಡೈರೆಕ್ಟ್ ಆಗೋರು ಮುಂಚೆಯಿಂದ ಪರಿಚಯ ಅಲ್ಲ. ಜೊತೆಯಲ್ಲೇ ಮರಳು ಸರಪಳಿಯಿಂದ ಎಲ್ಲ ಪಿಕ್ಚರ್ನ ಪಾಠ ಮಾಡಿದೆ. ಹೊಸನಿಯವರು, ಮತ್ಸರ, ಅಂಬರೀಷ್ ಅವರು, ಆಮೇಲೆ ರಂಜಿತನ ಪಿಕ್ಚರ್ ಕರೆದ್ರು. ನಾನು ಬರಲ್ಲ ಸರ್ ನಿಮಗೆ, ಯಾಕಂದ್ರೆ ನಿಮ್ಮದು ಫ್ರೆಂಡ್ಶಿಪ್ ಓಕೆ, ಬಟ್ ಪೇಮೆಂಟ್ ಇಲ್ವಲ್ಲ, ನಿಮ್ಮ ಮನೆಯವರು ಅದೆಲ್ಲ ಕೊಡೋದೇ ಇಲ್ವಲ್ಲ ನಮಗೆ ಅಂದ್ಬಿಟ್ಟು ಅಲ್ಲಿ ಆಮೇಲೆ ತಿರ್ಗಿ ಅವರು ಮಗಳ ಮದುವೆಗೆ ಕರೆಸಿದ್ರು. ಏನಪ್ಪ ಹೆಂಗಿದೆಯೋ ಡಿಗ್ರಿ, ಚೆನ್ನಾಗಿದೆ ಸರ್, ಏನಪ್ಪ ಭಾಳ ಪಿಕ್ಚರ್ ಮಾಡ್ತಾಯಿದ್ದೆ, ದೊಡ್ಡವನು ಸಹ ನಾನೆಲ್ಲ. ಹೀಗೆ ಎಲ್ಲ ಪಿಕ್ಚರ್ ಸಾಮಾನ್ಯವಾಗಿ ಎಲ್ಲ ಪಿಕ್ಚರ್ಗಳು ಮಾಡಿಕೊಂಡು ಇವಾಗ TV ಸೀರಿಯಲ್ಗಳು, ನಾಟಕಗಳು. ನನಗೆ ಈ ನಾಟಕಗಳೇ ಮೇನ್. ಉತ್ತರ ಕರ್ನಾಟಕದಲ್ಲಿ ಒಂದು 25 ನಾಟಕ ಕಂಪ್ನಿ ಇದೆ. ಎಲ್ಲ ನಾಟಕ ಕಂಪ್ನಿಗಳು ನಾಟಕಕ್ಕೆ ಹೋಗ್ತೀನಿ ಬರೋದು. ಈಗಲೂ ಕರೀತಾರೆ. ಅಜ್ಜವ್ರ ಕಂಪ್ನಿ ಅಂತಿದೆ, ಪಂಚಾಕ್ಷರಿ ಗವಾಯಿಗಳು. ಈಗ ಕೊಪ್ಪಳದಲ್ಲಿ ನಡೀತಿದೆ ಜಾತ್ರೆ. ಆ ಕಂಪ್ನಿಲಿ ಹೆಂಗಸರೆಲ್ಲ ಪಾಠ ಮಾಡೋರು, ಹೆಂಗಸರು ಪಾಠ ಮಾಡೋರು.
ಆಗಿನ ಕಾಲದಿಂದ ಯಾರು ಅಜ್ಜವ್ರ ಕಂಪ್ನಿ ಇದ್ದಾಗಲಿಂದ ಅಜ್ಜವ್ರು ಇದ್ದಾಗಲಿಂದ ಪಂಚಾಕ್ಷರಿ ಗವಾಯಿಗಳಿದ್ದಾಗಲಿಂದ ಆ ಕಂಪ್ನಿ ಹೆಂಗಸರು ಬರೋಂಗಿಲ್ಲ. ಯಾಕಂದರೆ ಈ ಇಬ್ಬರು ಅಜ್ಜವ್ರು ಇಬ್ಬರು ಕಣ್ಣು ಕಾಣಲ್ಲ. ಪುಟ್ಟರಾಜ ಅಜ್ಜವರು ಪಂಚಾಕ್ಷರಿ ಗವಾಯಿಗಳು, ಆನೆಗಲ್ ಕುಮಾರಸ್ವಾಮಿಗಳ ಹತ್ರ ಬರುತ್ತೆ. ಆಗ ನಾನು ಹುಟ್ಟಕ್ಕೆಲ್ಲ ಮುಂಚೆ ಹೋಗಿ ನಾವು ಏನಪ್ಪ ಬಂದರೆ ನಾವು ಹಿಂಗೆ ನಾಟಕ ಬಡ ಮಕ್ಕಳಿಗೆ ಏನೋ ಇದು ಮಾಡಬೇಕು, ಏನು ನಾಟಕ ಕಂಪ್ನಿ ಮಾಡೋಣ ಅಂತಿದ್ದೀವಿ. ಅಲ್ಲ ಕಂಡ್ರೆ ನಿಮಗೆ ಕಣ್ಣು ಕಾಣಲ್ಲ, ನಾಟಕ ಕಂಪ್ನಿ ಲೇಡೀಸ್ ಬರ್ತಾರೆ, ಇದು ಮಾಡ್ತಾರೆ, ಏನಾದ್ರು ಆಗುತ್ತೆ ಅಚಾತುರ್ಯ ಆದರೆ ನೀವು ಏನು ಯಾರಿಗೂ ಉತ್ತರ ಕೊಡ್ತೀರ? ಅದಕ್ಕೆ ಅವರ ಇವರೆಲ್ಲಂತೆ ನಮ್ಮ ಕಂಪ್ನಿಲಿ ಹೆಂಗಸರೆಲ್ಲ ಬರೀ ಗಂಡಸ್ಗಳೆಲ್ಲ ಪಾಠ ಮಾಡ್ತಾರೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು 77-78 ವರ್ಷ ಆಯಿತು ನಡೀತಾಯಿದೆ ಕಂಪ್ನಿ. ಈಗಲೂ ಆ ಕಂಪ್ನಿಲಿ ಬರೀ ಹೆಂಗಸರು ಪಾಠ ಮಾಡ್ತಾರೆ. ಮಹಾದೇವ ಅಂತಿದ್ದಾನೆ, ಅವನು ಅಕ್ಕಮಹಾದೇವಿ ಪಾಠ ಮಾಡ್ತಾನೆ. ಅವ್ನು ಬಂದ ತಕ್ಷಣ ಎಲ್ಲರೂ ಕಾಲೇ ಮುಗಿತಾನೆ, ಹೊರಗಡೆ ನಾಟಕ ಮುಗಿದ ತಕ್ಷಣ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾನೆ ಅವನು. ಆ ಥರ ನಾಟಕ ಕಂಪ್ನಿಲಿ ಒಂದು ಉತ್ತರ ಕರ್ನಾಟಕ ಎಲ್ಲ ನಾಟಕ ಕಂಪ್ನಿಗಳು ಹೋಗ್ತಿದ್ದೆ. ಈಗ ಕರೋನಾ ಈಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ನಾಟಕದವ್ರಿಗೆ. ನಮಗೂ ವಯಸ್ಸಾಯ್ತು, ಈಗ 78, ಇನ್ನೇನು ನಾಳೆ ಮಾರ್ಚ್ 79 ಬೀಳುತ್ತೆ. ಏನು ಜನ, ಲಕ್ಷಾಂತರ ಜನ ಅಣ್ಣವ್ರು ಅಂದ ತಕ್ಷಣ ಅದೇನು ಪ್ರೀತಿ ವಿಶ್ವಾಸ ತೋರಿಸೋ ಜನ ಇಡೀ ಕರ್ನಾಟಕ ಜನ ಭಾಳ ಅಜ್ಗಜ. ನಾವು ಮರೆಯೋಕ್ಕಾಗದಂಥ ಒಂದು ಚಳುವಳಿ ಅಂದರೆ ಅದು ನಾವು ಮಹಾತ್ಮ ಗಾಂಧಿಯವರೆಲ್ಲ ಇದ್ದ ಚಳುವಳಿ ನೋಡಿಲ್ಲ, ಮಾಡಿಲ್ಲ. ಆದರೆ ಈ ಗೋಕಾಕ್ ಚಳುವಳಿ ಅನ್ನೋದು ಒಂದು ಇದೆಯಲ್ಲ, ಅಣ್ಣವ್ರು ಬಂದ್ರಲ್ಲ, ಅಣ್ಣವ್ರು ಎಂಟಾಗೋದಕ್ಕೆ ಒಂದು ದೊಡ್ಡ ಪವಾಡ ಅಲ್ಲಿ.